वक्रतुंड महाकाय सूर्यकोटि समप्रभा निर्विघ्नं कुरु मे देवो सर्वकार्येषु सर्वदा। पंचाक्षरमनुपमन पंचसूर्यकृतो वन्दे पंचाचार्यं जगद्गुरुम्। भोविराडिपर स्वामी चरचक्रेश्वर प्रभु परात् परम वन्दे गुरु कुमारेश कृपानिधये। गुरु कुमारेश कृपानिधये। गुरु कुमारेश कृपानिधये। गुरु कुमारेश कृपानिधये। श्री गुरुभ्यो नमः। रत्नाकर धौत पदम हिमालय ಕಿರೀಟಿನಿ ಬ್ರಹ್ಮ ರಾಜರ್ಷ ಋಷಿ ರತ್ನಾಡಿ ತಾಯಿ ಉದೇ ಭಾರತ ಮಾತರು ಯಾದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತಃ ನಮಸ್ತಸ್ಸೈ 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 ನಮೋ ನಮಃ। ಭಕ್ತಂ ಭಕ್ತೋದ್ಧಾರಕಂ ಮುಕ್ತಿದಾಯಕಂ ಅಖಂಡಂ ದಂಡಂ ವಂದೇ ಶ್ರೀ ಗುರು ಮಹಾಂತೇಶ್ವರಂ ನಮಸ್ತುತೆ। ವಿಮಲ ವೀರ ಶೈವ ಸಂಸ್ಥಾಪಚಾರ್ಯವರಾಗಿರುವಂತ ಜಗದ್ಗುರು ಪಂಚ ಆಚಾರ್ಯರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ 12ನೇ ಶತಮಾನದೊಳಗೆ ಕ್ರಾಂತಿಯನ್ನ ಮಾಡಿ ನಾಡಿನುದ್ದಕ್ಕೂ ಕೂಡ ಸಮಾನತೆಯನ್ನ ಸಾರಿ ವಚನ ಸಾಹಿತ್ಯವನ್ನ ಕೊಟ್ಟಿರುವಂತ ಅಲ್ಲವಾದಿ ಬಸವಾದಿ ಶಿವಶರಣರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಆರಾಧ್ಯ ಗುರುದೈವರಾಗಿರುವಂತಹ ದಯಾಗನ ಗುರು ಮಂಗಲ ಮಹಾಂತ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಕಾರಣೀಕರ್ತಳಾಗಿ ನಮ್ಮೆಲ್ಲರಿಗೂ ಕೂಡ ಸದಾಕಾಲ ಆಶೀರ್ವಾದವನ್ನ ಮಾಡುವಂತಹ ಜಂಗಮ ಪ್ರೇಮಿ ಶಿವಶರಣ ನೀಲೂರು ನಿಂಬೆಕ್ಕ ತಾಯಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಪೂಜಿಸಿ ಇರಿಸಿ ಈ ಸುಂದರವಾಗಿರುವಂತಹ ಸಮಾರಂಭದೊಳಗೆ ಈ ಅಂಗಳದೊಳಗ ದಿನನಿತ್ಯನೂ ಕೂಡ ಮಹಾತ್ಮನ ಪುರಾಣ 17ನೇ ಶತಮಾನದೊಳಗ ಕ್ರಾಂತಿಯನ್ನ ಮಾಡಿ ನಾಡಿನುದ್ದಕ್ಕೂ ಕೂಡ ತತ್ವ ಪದಗಳನ್ನ ಕೊಟ್ಟಿರುವಂತ ಬಿದನೂರದೊಳಗ ಹುಟ್ಟಿ ಚಿಮ್ಮಗಿರಿಯೊಳಗ ಚಿಗುರಿ ಕಡಿಕೋಳ ಮತ್ತು ಸಗರ ನಾಡಿನೆಲ್ಲೆಡೆ ಸುವಾಸನೆಯನ್ನ ಬೀರಿರುವಂತ ಮಡಿವಾಳ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಆರಾಧ್ಯ ಗುರುದೈವರಾಗಿರುವಂತಹ ಕಾಯಿಕ ಯೋಗಿ ಶಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ ಪಂಗಳವರ ಪವಿತ್ರ ಪಾದಾರವಿಂದಗಳನ್ನು ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ ಈ ಸುಂದರವಾಗಿರುವಂತಹ ಸಮಾರಂಭದೊಳಗೆ ನಮ್ಮೆಲ್ಲರಿಗೂ ಕೂಡ ನಾದ ಸುನಾದದ ಮೂಲಕ ಸಂಗೀತವನ್ನು ಉಣಪಡಿಸುವಂತ ಈ ನಾಡಿನ ಅದ್ಭುತವಾಗಿರುವಂತಹ ಕಲಾವಿದರು
ಬಹುಶಃ 3 ದಿನಗಳ ಪರ್ಯಂತರವಾಗಿ 2 ದಿನಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ಕೊಂಡು ಕುಳಿತಿರುವಂತ ಸಂಗೀತ ಕೇಳಬೇಕು, ಆಲಿಸ್ಬೇಕು. ಯಾಕಂತಂದ್ರೆ ಇವತ್ತಿಗೂ ಕೂಡ ಕೆಲವೊಂದು ಜನರಿಗೆ ಈ ಭಾಗದೊಳಗೆ ಎಲ್ಲರ ಕಿವಿಗೆ ಅವರ ಕಂಠ ಬಿದ್ದರೆ ಸಾಕು, ಎಲ್ಲರ ಮನಸ್ಸನ್ನು ಕೂಡ ಮಧುರವಾಗುವಂತ ಒಂದು ಗುಣ ಅವರ ಕಂಠದೊಳಗೆ ಇರುವಂತದ್ದು. ಈ ಭಾಗದೊಳಗೆ ಸುಪ್ರಸಿದ್ಧವಾಗಿರುವಂತ ಕಲಾವಿದರಾಗಿರುವಂತ ವೇದಮೂರ್ತಿ ಶಿವರುದ್ರಯ್ಯ ಸ್ವಾಮೀಜಿ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಅವರಿಗೆ ಲಯದ ಬಾಡಿಗೆಯನ್ನ ಕೊಟ್ಟು ಬಹಳ ಸುಂದರವಾಗಿರುವಂತ ತಬಲವನ್ನ ನುಡಿಸುವಂತ ತಬಲಾ ಮಾಂತ್ರಿಕನೆಂದೇ ಹೆಸರಾಗಿರುವಂತ ವೇದಮೂರ್ತಿ ಶಾಂತಕುಮಾರ್ ಸ್ವಾಮಿಗಳವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಈ ಪುರಾಣದ ಬಸವಣ್ಣನಾಗಿ ಸೇವೆ ಸಲ್ಲಿಸಿರುವಂತ ನಂದಿ ಬಸವಣ್ಣವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಸದಾವಕಲ ನಿಂಬೆಕ್ಕ ತಾಯಿಯ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಹಗಲು ಇರಳು ಎನ್ನದೆ ಸದಾವಕಾಲ ಸ್ಮರಿಸಿರುವಂತಹ ನೀನೂರು ಗ್ರಾಮದ ದೈವದವರಲ್ಲಿ, ಹಿರಿಯರಲ್ಲಿ, ನಿಂಬಕ್ಕ ತಾಯಿಯ ಸೇವಾ ಕಮಿಟಿಯ ಬಳಗದವರಲ್ಲಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ವಾತ್ಸಲ್ಯ ಮೂರ್ತಿಗಳಾಗಿರುವಂತ ತಾಯಿ ಬೆಳಗವೇ, ತಂದೆ ಬೆಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು. ಅವ ಮಾತಾಡಬೇಡ, ದಯವಿಟ್ಟು ಮಾತಾಡಬೇಡ. ಮನ್ಯಾಗ ಮಾತಾಡಿನೇ ಗುಡಿತನ ಬಂದಿರಿ, ಗುಡಿಯಾಗ ಮಾತಾಡ್ರಿ ಎಲ್ಲಿಗೆ ಹೋಗ್ತೀರ ಅನ್ನೋದು ಗೊತ್ತಿಲ್ಲ ನೋಡ್ರಿ. ಮಾತಾಡಬೇಡ. ನಮ್ಮೆಲ್ಲರಿಗೂ ಈ ದೇವಸ್ಥಾನಗಳಿಗೆ ತಂದು ಕೂಡ್ಸಕ್ಕ ಕಾರಣನೇ ಮಾತುಗಳು. ಇದು ತಲೆಯೊಳಗಿರ್ಲಿ. ಮನ್ಯಾಗ ಮಾತಾಡೋದನ್ನ ಮಾತಾಡ್ತೀವಿ, ಮಾತಾಡಬಾರದನ್ನು ಕೂಡ ಮಾತಾಡ್ತೀವಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮಾತಾಡಬಾರದನ್ನುವಂತ ಕಾರಣಕ್ಕಾಗಿ, ಮೂಕಾಗಿರ್ಬೇಕನ್ನುವಂತ ಕಾರಣಕ್ಕಾಗಿ ಗುಡಿ ಗುಂಡಾರಗಳಿಗೆ, ಪ್ರವಾಸಕ್ಕ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ. ಅಲ್ಲೂ ಹೋದಲ್ಲಿ ಮಾತಾಡೋದ್ರ ಅಂದ್ರೆ ಸಾಯತನ ಮಾತಾಡೋದು ತಪ್ಪಿದ್ದಲ್ಲ. ಹಾಗಾಗಿ ಗುಡಿ ಗುಂಡಾರದೊಳಗ, ಪುಣ್ಯಕ್ಷೇತ್ರದೊಳಗ ಮೌನವಾಗಿ ಇರೋದು ಕಲಿಬೇಕು. ಮೌನವಾಗಿ ಇರ್ಲಿಲ್ಲ ಅಂದ್ರೆ ನನಗೇನಾಗೋದಲ್ಲ, ಮತ್ತ ಅದು ನಿಮ್ಮ ಬದುಕಿನೊಳಗ ನಿಮಗೆ ಅದು ಸುತ್ತುಕೊಳ್ಳೋದು. ಅಂದ್ರೆ ಮಾತು, ಬರೇ ಮಾತು. ಜೀವನದೊಳಗ ನಮ್ಮ ಮಾತುಗಳು ನಮ್ಮೆಲ್ಲರನ್ನು ಕೂಡ ಗುರುತಿಸಬಾರದು, ನಮ್ಮ ಕೃತಿಯನ್ನ ನಮ್ಮೆಲ್ಲರಿಗೂ ಕೂಡ ಗುರುತಿಸಬೇಕು. ಇರ್ಲಿ, ದಯವಿಟ್ಟು ತಾಯಿದ್ರೆ ಯಾರು ಮಾತಾಡಕ್ ಹೋಗ್ಬೇಡ್ರಿ. 12ನೇ ಶತಮಾನದೊಳಗೆ ಶರಣರು ಬಹಳ ಸುಂದರವಾಗಿರುವಂತ ವಚನವನ್ನ ಬರೀತಾರೆ. ಎಷ್ಟು ಸುಂದರವಾಗಿರುವಂತ ವಚನ ಅಂತಂದ್ರೆ ಮನುಷ್ಯರಿಗೆ ಬಹಳ ಅದ್ಭುತವಾಗಿರುವಂತ ಒಂದು ಸಲಹೆಯನ್ನ ಕೊಡ್ತಾರ. ಜೇಡರ ದಾಸಿಮಯ್ಯನ ಈ ಒಂದು ವಚನವನ್ನು ನೀವೆಲ್ಲರೂ ಕೂಡ ತಲೆಯೊಳಗೆ ಇಟ್ಟುಕೊಂಡು ದಿನನಿತ್ಯನೂ ಕೂಡ ಬದುಕಿದ್ದೆ ಆದ್ರೆ ಬಹುಶಃ ಇದು ದಿನನಿತ್ಯನೂ ಒಂದು ಸಾರಿ ಈ ವಚನವನ್ನ ಸ್ಮರಣೆ ಮಾಡಿದ್ರೆ ಅಂದ್ರೆ ಬಹಳ ಚಲೋ. ಇದು ಅಂತ ಶ್ರೇಷ್ಠ ವಚನ. ಇದು ಯಾವ ವಚನ ಅಂದ್ರೆ ವಾಯುಗುಣವ ಸರ್ಪ ಬಲ್ಲದು. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ನರಜನ್ಮ ಪಡೆದು ಶಿವಧ್ಯಾನ ಅರಿಯದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ನೋಡು ಕಲಿದೇವ ಅನ್ನುವಂತ ಮಾತು ಬಹಳ ಸುಂದರವಾಗಿರುವಂತ ವಚನವನ್ನ ಶರಣರು ಬರೆದರು. ಯಾಕೆ ಬರೆದರು? ಈ ವಚನದ ಅರ್ಥ ಏನು? ಈ ವಚನದಿಂದ ನಮ್ಮೆಲ್ಲರಿಗೂ ಏನು ತೋರಿಸ್ಕೊಡ್ತದ ಅನ್ನೋದು ನೋಡೋಕ್ಕಿಂತ ಪೂರ್ವದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತಾವಲ್ಲಿ, ಮುಂದೆ ಹೋಗೋದಾವಲ್ಲಿ. ಪ್ರಾರ್ಥನೆ. ಜನ್ಮ ತಿರುಗಿರಿ ಬಂದಿ ಅಲ್ಲದೆ ತಂದಿ ಜನ್ಮ ತಿರುಗಿರಿ ಬಂದಿ ಅಲ್ಲದೆ ತಂದಿ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ನಾಮ ಪಟ್ಟೆ ನಂದಿ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ಪಟ್ಟೆ ನಂದಿ ಜಲ್ದಿ ನೋಡಿಕೊಳ್ಳೋ ತಮ್ಮ
ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಕೊಟ್ಟರ ಬಾಯಿ ತಂಬಾಗುಳ ಹುಟ್ಟಲ್ಲಿ ಅದು ನೆಲದಲ್ಲಿ ಸಂತೋಷ ಇಲ್ಲ ನನ್ನ ಮನದಲ್ಲಿ ದಾನ ಕೊಡುವಲ್ಲಿ ಸಂತೋಷ ಇಲ್ಲ ನನ್ನ ಮನದಲ್ಲಿ ದಾನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಉಂಡದು ಉಂಡದು ಎಲ್ಲ ನಿನ್ನ ಹೊಟ್ಟೆಗಾಯಿತು ಇಟ್ಟದೇ ಉಳಿಯಿತು ಉಂಡದು ಉಂಡದು ಎಲ್ಲ ನಿನ್ನ ಹೊಟ್ಟೆಗಾಯಿತು ಇಟ್ಟದೇ ಉಳಿಯಿತು ದಾನ ಕೊಟ್ಟಿತು ದಾರಿ ಮುಕ್ತಿಗಾಯಿತು ಮುಂದಿನ ಭಕ್ತಿಗಾಯಿತು ದಾನ ಕೊಟ್ಟಿತು ದಾರಿ ಮುಕ್ತಿಗಾಯಿತು ಮುಂದಿನ ಭಕ್ತಿಗಾಯಿತು ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಇಂದು ನಿನ್ನ ಸತಿ ಸುಂದರ ಭಕ್ತಿಯಲ್ಲಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಯಾರು ಇಲ್ಲ ನಿನಗ್ಯಾರು ಇಲ್ಲ ನಿನಗ್ಯಾರು ಇಲ್ಲ ನಿನಗ್ಯಾರು ಇಲ್ಲ ಅಣ್ಣ ತಮ್ಮ ಬಿಟ್ಟರು ಯಾರು ಇಲ್ಲ ನಿನಗ್ಯಾರು ಇಲ್ಲ ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟಾರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟಾರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಒಂದು ದ್ಯಾವಲಿ ಮುಂದ ಹೋಗು ದ್ಯಾವಲಿ
ಇಡುವಲ್ಲಿ ನಂಬಿಕೆ ಇಡುವಲ್ಲಿ ನಂಬಿಕೆ ಇಡುವಲ್ಲಿ ಶಿವ ಜಯ ಜಯ ಪಾರ್ವದೇಶ್ವರ ताई माता की जय कोल्हापुर महालक्ष्मी माता की जय बंगार जोड़ी नीलकंठेश्वर महाराज की जय श्री गुरु महंत मणिमालेश्वर महाराज की जय ಪಾಪ ಮಾಡಬೇಡಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದುದಾವಲ್ಲಿ ಮುಂದೆ ಹೋಗುವುದಾವಲ್ಲಿ. ಮಡಿವಾಳಪ್ಪನವರು ಬರೆದಿರುವಂತ ಗೀತೆ ಇದು. ಅಣ್ಣ ತಮ್ಮ ಬೀಗರು ಬಿಜ್ಜರು ಯಾರು ಇಲ್ಲ ನಿನಗಾರೂ ಇಲ್ಲ. ಮಡಿವಾಳ ಮಾಚಿದೇವರವರು ಬಹಳ ಸುಂದರವಾಗಿರುವಂತ ಒಂದು ವಚನವನ್ನ ಬರೀತಾರೆ. ಮಡಿವಾಳ ಮಾಚಿದೇವ ಎಷ್ಟು ಅದ್ಭುತವಾಗಿರುವಂತ ವಚನವನ್ನ ಈ ಜಗತ್ತಿಗೆ ಕೊಟ್ಟು ಹೋದ್ರು ಅಂತಂದ್ರೆ, ವಾಯು ಗುಣವ ಸರ್ಪವಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇವು 4 ಲೈನ್ ಬಹಳ ಚಲೋ ತಲೆಗೆ ಇಟ್ಕೋರು. ವಾಯು ಗುಣ ಅಂತಂದ್ರೆ, ವಾಯು ಅಂತಂದ್ರೆ ಸಮನಾರ್ಥಕ ಪದ ಗಾಳಿ ಅಂತ ಅರ್ಥ. ವಾಯು ಅಂತಂದ್ರೆ ಗಾಳಿ. ಈ ಗಾಳಿಯ ಗುಣವನ್ನ ಯಾವ ಪ್ರಾಣಿ ಬಲ್ಲುತ್ತದೆ ಅಂತಂದ್ರೆ, ಯಾವ ಪ್ರಾಣಿ ಗೊತ್ತಿಡಿತದೆ ಅಂತಂದ್ರೆ, ನೀವು ಎಲ್ಲಾದ್ರೂ ಹೋಗುವಂತ ಗಳಿಗೆ ಒಳಗ ಬಹುಶಃ ಇವತ್ತಿಗೂ ಒಂದು ಕಿವಿ ಇರದೇ ಇರುವಂತ ಒಂದು ಜೀವಿ ಅಂತಂದ್ರೆ ಅದು ಹಾವು. ಹಾವಿಗೆ ಕಿವಿ ಇರೋದಿಲ್ಲ, ಮನುಷ್ಯರಿಗೆ ಕಿವಿ ಅದಾವ. ಮನುಷ್ಯರ ಕಿವಿ ಇರುವಂತ ಕಾರಣಕ್ಕಾಗಿ ಯಾವ ಕಡೆಯಿಂದ ಯಾವ ವಾಹನ ಹೊಂಟದ, ಯಾರು ಹೊಂಟಾರ, ಅವ್ರ ಮಾತಿನ ಧ್ವನಿಯನ್ನ ಕೇಳಿ ಕಿವಿಯ ಮೂಲಕ ಅವ್ರ ಧ್ವನಿ ಕೇಳಿ ಪುನಃ ಹಿಡಿತೀವಿ. ಇಂಥವ್ರು ಹೊಂಟಾರ, ಇಂಥ ಗಾಡಿ ಹೊಂಟದ, ಹಾರ್ ನೋಡಿ ಅಂತಾರ ಅಂತ ತಿಳ್ಕೊಂಡು ಗೊತ್ತಾಗತ್ತ. ಆದ್ರ ಹಾವಿಗೆ ಹೆಂಗ್ ಗೊತ್ತಾಗಬೇಕು ಅಂತಂದ್ರೆ, ಭಗವಂತ ಎಷ್ಟು ಚಲೋ ವರ ಕೊಟ್ಟ ನೋಡ್ರಿ ಹಾವಿಗೆ. ವಾಯು ಗುಣವ ಸರ್ಪ ಬಲ್ಲದು ಅಂದ್ರೆ, ಗಾಳಿ ಎಲ್ಲಾದ್ರೂ ಬೀಸ್ತಾ ಇದೆ ಅಂತಂದ್ರೆ, ಯಾವ್ದಾದ್ರೂ ಮನುಷ್ಯ ಯಾವ ಕಡೆ ಆದ್ರೂ ಕೂಡ ಹೊಂಟಾನ ಅಂತಂದ್ರೆ, ಇಂಥ ಮನುಷ್ಯ ಹೊಂಟಾನ ಈ ಕಡೆ, ಇಂಥ ಜೀವಿ ಹೊಂಟಾದ ಈ ಕಡೆ, ಇಂಥ ಪ್ರಾಣಿ ಈ ಕಡೆ ಹೊಂಟಾದ, ನನಗೆ ಅಪಾಯ ಅದ ಅಂತ ತಿಳ್ಕೊಂಡು ಗೊತ್ತಾಗುವಂತ ಶಕ್ತಿ ಭಗವಂತ ಯಾವ ಜೀವಿಗೆ ಕೊಟ್ಟಾನಂದ್ರ ಹಾವಿಗೆ ಕೊಟ್ಟಾನ. ವಾಯು ಗುಣವ ಸರ್ಪ ಬಲ್ಲದು. ನೀವೆಲ್ಲಾದ್ರೂ ಹೋಗುವಂತ ಗಳಿಗೆ ಒಳಗೆ ಒಂದ್ ಸ್ವಲ್ಪ ನಿಮ್ಮ ಉಸಿರು ಏನಾದ್ರೂ, ನಾ ಹೇಳತ್ತಿದ್ದು ಮೊದಲಾಗಿರುವಂತ ಹಾವಿಗಲ್ಲ, ಸರಿಸುಮಾರು 100, 200, 300 ಮೀಟರ್ ದೂರದೊಳಗಿರುವಂತ ಹಾವಿಗೂ ಕೂಡ ಮನುಷ್ಯ ಬರುವಂತದ್ದು ಗೊತ್ತಾಗ್ತದಂತ ನೋಡ್ರಿ. ಕೇವಲ ಮನುಷ್ಯನ ಉಸಿರಿನಿಂದ ಗೊತ್ತನ್ನ ಹಿಡಿಯುವಂತ, ಕುಣ ಹಿಡಿಯುವಂತ ಈ ಜಗತ್ತಿನೊಳಗೆ ಒಂದು ಜೀವಿ ಯಾವುದು ಅಂತಂದ್ರೆ ಅದು ಹಾವು. ಅದಕ್ಕೆ ವಿಶೇಷವಾಗಿರುವಂತ ಆಶೀರ್ವಾದ ಭಗವಂತ ಮಾಡಿದ್ದಾನೆ. ವಾಯು ಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ಮಧುರ ಗುಣ ಅಂತಂದ್ರೆ, ಮಧುರ ಅಂತಂದ್ರೆ ಸಿಹಿ, ರುಚಿ. ಬಹುಶಃ ಸಂಸ್ಕೃತದೊಳಗೆ ಮಧುರ ಅಂತ ಎದಕ್ಕ ಅಂತಾರ ಅಂತಂದ್ರೆ, ಕನ್ನಡದೊಳಗೆ ಅದಕ್ಕೆ ಸಮನಾರ್ಥಕ ಪದ ಯಾವುದು ಅಂತಂದ್ರೆ ರುಚಿ ಅಂತ ಅರ್ಥ, ಸಿಹಿ ಅಂತ ಅರ್ಥ. ಇವನ್ ನಿಮಗ್ ನಾನ್ ಸುಮ್ಮನೆ ಹಂಗ ಪ್ರಶ್ನೆ ಮಾಡ್ತೀನಿ, ದೀಪಾವಳಿಗೆ, ದಸರಾಕ್ಕಾಗಿ, ಸಂಕ್ರಾಂತಿಗಾಗಿ ನೀವೆಲ್ಲ ಮನೆ ಒಳಗ ಕರ್ಚಿಕಾಯಿ ಮಾಡಿರ್ತೀರಿ, ಬೇಸನ್ ಉಂಡೆ ಮಾಡಿರ್ತೀರಿ, ರವೆ ಉಂಡೆ ಮಾಡಿರ್ತೀರಿ, ಶೇಂಗಾದ ಉಂಡೆ ಮಾಡಿರ್ತೀರಿ, ಅನೇಕ ರೀತಿಯಾಗಿರುವಂತ ಸಿಹಿ ಪದಾರ್ಥಗಳನ್ನ ಮಾಡಿರ್ತೀರಿ. ಮಾಡಿರುವಂತ ಗಳಿಗೆ ಒಳಗೆ ನೀವೇನ್ ಮಾಡ್ತೀರಿ ಅಂದ್ರೆ, ಇರ್ವಿ ಹತ್ತದ ಬಾ ತೊಳ್ಕೊಂಡು ಚಲೋ ಸ್ಟೀಲ್ ಡಬ್ಬ ತಗೊಂಡ್ ಅದ್ರೊಳಗೆ ಕ್ಯಾರಿ ಬ್ಯಾಗ್ ಹಾಕಿ, ಮತ್ತ ಆ ಕ್ಯಾರಿ ಬ್ಯಾಗ್ ಮುಚ್ಚಿ, ಮತ್ತ ಅದ್ರ ಮ್ಯಾಲ ಅದು ಡಕ್ಕಣ ಮುಚ್ಚಿ ಮ್ಯಾಲ ಯಾರಿಗೂ ನೆಲಕ್ಲಾರ್ದಂಗ ಇಟ್ಟಿರ್ತೀರಿ. ನೆಲಕ್ಲಾರ್ದಂಗ ಇಟ್ಟಿರ್ತೀರಿ, ಶೇಂಗಾದೊಳಗೆ ಇಟ್ಟಿರ್ತೀರಿ. ಸುಮ್ ನಿಮಗ್ ನಾನು ಕೇಳ್ತೀನವಾ, ಆ ಡಬ್ಬಿ ಮೇಲೆ ನೀವೇನ್ ಶೇಂಗಾದೊಳಗೆ ಅಂತ ಬರ್ದಿರೋದಿಲ್ಲ, ರವದ ಉಂಡಿ ಅಂತ ಬರ್ದಿರೋದಿಲ್ಲ, ಬೇಸನ್ ಉಂಡಿ ಅಂತ ಬರ್ದಿರೋದಿಲ್ಲ, ಇದ್ರೊಳಗಿದ್ದು ಇಟ್ಟಿನಂತ ತಿಳ್ಕೊಂಡು ಆ ಡಬ್ಬಿ ಮೇಲೆ ಬರ್ದಿರೋದಿಲ್ಲ. ಆದ್ರೂ ಕೂಡ ಇರ್ವಿ ಹಂಗ ಬಂದು ಅಲ್ಲಿ, ಇರ್ವಿ ಹಂಗ ಬಂದು ಅಲ್ಲಿ. ಬಹುಶಃ ನೀವೇನು ಹೋಗಿ ಇರ್ವಿಗೆ ಅಡ್ರೆಸ್ ಕೊಟ್ಟಿಲ್ಲ, ನೀವೇನು ಹೋಗಿ ಡಬ್ಬಿ ಒಳಗ ಉಂಡಿ ಇಟ್ಟಿನಪ್ಪ ತಿನ್ನು ಹೋಗತ್ತ ತಿಳ್ಕೊಂಡು ಇರ್ವಿಗೇನು ಹೇಳ್ದವ್ರಲ್ಲ. ಆದ್ರೂ ಕೂಡ ಇರ್ವಿ ಹಂಗಲ್ಲ ಬತ್ತು ಅಂದ್ರೆ ಅದಕ್ಕೆ ಭಗವಂತ ಒಂದು ವರ ಕೊಟ್ಟಾನ. ಭಗವಂತ ಒಂದು ವರ, ಎಲ್ಲಿ ಸಿಹಿ ಇರ್ತದ ಅಲ್ಲಿ ನೀ ಇರು ಅಂತೇಳಿ ವರ ಕೊಟ್ಟಾನೆ ಇರುವಿಗೆ. ಮಧುರ ಗುಣವ ಇರುವೆ ಬಲ್ಲದು.
ಎಲ್ಲಿ ಸಿಹಿ ಇರ್ತದ ನೋಡಪ್ಪ ಅಲ್ಲಿ ನೀ ಇರು ಅಂತ ತಿಳ್ಕೊಂಡು ಇರುವಿಗೆ ಆಶೀರ್ವಾದ ಮಾಡ್ಯಾರ. ನೀವು ಕರೆದ್ರೂ ಬರ್ತದ, ಕರೀಲಿಲ್ಲ ಅಂದ್ರೂ ಬರ್ತದ. ಯಾಕಂದ್ರೆ ಅದು ಭಗವಂತನಿಂದ ಆಶೀರ್ವಾದ ತಗೊಂಡು ಬಂದದ ಇರುವಿ. ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಗೋತ್ರ ಅಂತಂದ್ರೆ ನಿಮಗೆ ತಿಳಿಯಂಗ್ ಹೇಳ್ಬೇಕು ಅಂತಂದ್ರ ಈಗೇನ್ ಇಲ್ಲಿ ಕುಡಿವಲ್ಲ, ಇದು ಒಂದು ನಿಂಬೆಕ್ಕನ ಗೋತ್ರ. ಇದು ನಾವೆಲ್ಲರೂ ಕೂಡ ನಿಂಬೆಕ್ಕನ ಕಾರಣದಿಂದ ಇಲ್ಲಿ ಬಂದು ಕುಂತೀವ್ರಿ. ಒಂದ್ ವೇಳೆ ನಿಂಬೆಕ್ಕ ತಾಯಿ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ, ನೀಲೂರದೊಳಗೆ ಇರ್ಲಿಲ್ಲ ಅಂತಂದ್ರೆ ನೀವು ಬರ್ತಿದ್ದಿಲ್ಲ, ನಾನು ಬರ್ತಿದ್ದಿಲ್ಲ, ಪೂಜ್ಯರು ಕೂಡ ಬರ್ತಿದ್ದಿಲ್ಲ. ಇದೀಗ ತಾನೇ ಆಗಮಿಸಿರುವಂತ ಶ್ರೀನಿವಾಸ ಸರಡಿಯ ಮಹಾಲಕ್ಷ್ಮಿ ಪೀಠದ ಅಪ್ಪಾರಾವ್ ದೇವಿ, ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ತೆ ಅವರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ದಿನನಿತ್ಯನೂ ಕೂಡ ಈ ಕಾರ್ಯಕ್ರಮದೊಳಗ ಉಪಸ್ಥಿತರಿದ್ದು ನೇತೃತ್ವವನ್ನು ವಹಿಸಿಕೊಳ್ಳುವಂತ ನೀಲೂರಿನ ಬಂಗಾರ ಜಡ ನೀಲಕಂಠೇಶ್ವರ ಮಠದ ಧರ್ಮದರ್ಶಿಗಳಾಗಿರುವಂತ ಶರಣಯ್ಯ ಸ್ವಾಮಿಗಳವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಗೋತ್ರ ಅಂತಂದ್ರೆ ನಿಂಬೆಕ್ಕ. ನಿಮಗ ತಿಳಿಯಂಗ ಹೇಳಬೇಕು ಅಂತಂದ್ರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಅರ್ಚನೆ ಮಾಡುವಂತ ಗಳಿಗೆ ಒಳಗೆ ಕೇಳ್ತಾರೆ ಯಾವ ಗೋತ್ರ. ನಮ್ಮ ಗೋತ್ರ ರಂಭಾಪುರಿ ಗೋತ್ರ, ನಂದಿ ಗೋತ್ರ, ವೀರಭದ್ರ ಗೋತ್ರ ಅಂತಿರ್ತಾರೆ ನೋಡ್ರಿ ಒಬ್ಬೊಬ್ರು. ಯಾವ ಗೋತ್ರದವ್ರು ನೀವು? ನಂದಿ ಗೋತ್ರದವ್ರು. ಯಾವ ಗೋತ್ರದವ್ರು ನೀವು? ವೀರಭದ್ರ ಗೋತ್ರದವ್ರು. ಬಹುಶಃ ಗೋತ್ರದ ಗುಣವ ಕಾಗೆ ಬಲ್ಲದು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಬಹುಶಃ ಕಾಗಿಗೆ ಎಂತ ಆಶೀರ್ವಾದ ಭಗವಂತ ಕೊಟ್ಟಾನಂದ್ರೆ ನೋಡಕ್ಕ ಕರಗಿರಬಹುದು, ಖರೆ ಅದು ನೋಡಕ್ ಕರಗಿರಬಹುದು ಖರೆ, ಆದ್ರ ಮನಸ್ಸು ಮಾತ್ರ ಬಹಳ ಚಲೋ ಕೊಟ್ಟಾನ ಕಾಗಿಗೆ. ಹೇಳ್ತಾರ ನೋಡ್ರಿ, ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವ. ಮನುಷ್ಯರಿದ್ರು ಏನ್ ಮಾಡ್ತಾರೆ ಅಂದ್ರೆ, ರಸ್ತೆ ಮೇಲೆ ಹೋಗುವಂತ ಸಂದರ್ಭದೊಳಗೆ ಏನಾದ್ರೂ ತಿನ್ನಕ್ಕ ಸಿಕ್ತು ಅಂತಂದ್ರೆ ಪಟ್ಟನೆ ಅದ್ರ ಮ್ಯಾಲ ಕಾಲನ್ನಾದ್ರೂ ಕೂಡ ಇಟ್ಟು ಮುಚ್ಕೊಂಡು ಕಿಸೆದೊಳಗೆ ಇಟ್ಕೊಂಡು ಕದ್ದು ತಿನ್ನುವಂತ ಬುದ್ಧಿ ಮನುಷ್ಯನಿಗೆ ಕೊಟ್ರ, ಅದ್ರ ಕಾಗಿಗೆ ಅಂತ ಬುದ್ಧಿ ಕೊಟ್ಟಿಲ್ಲ ಅಂತ ದೇವರಿಗೆ ಅಂತ ಬುದ್ಧಿ ಕೊಟ್ಟನಂತಂದ್ರೆ, ಒಂದ್ ಅಗಳ ಕಂಡ್ರೆ ಸಾಕು ತನ್ನ ಗೋತ್ರವನ್ನ ಕರೆಯುವುದು. ಒಂದ ಅಗಳ ಅನ್ನ ಕಂಡಿತು ಅಂದ್ರೆ ಸಾಕು ಕಾ ಅಂತ ತಿಳ್ಕೊಂಡು ಎಲ್ಲರನ್ನ ಕರೀತದ. ಕರೆದು ಇದ್ದಿದ್ರೊಳಗ ಹಂಚ್ಕೊಂಡು ತಿನ್ನುವಂತ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಯಾರಿಗೆ ಕೊಟ್ಟಾನ ಭಗವಂತ ಅಂದ್ರೆ ಕಾಗಿ ಕೊಟ್ಟಾನ ನೋಡಿ. ಗೋತ್ರದ ಗುಣವ ಕಾಗವಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ವೇಳೆಯ ಗುಣವ ಕೋಳಿ ಬಲ್ಲದು ಅಂತಂದ್ರೆ ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. ಮಡಿವಾಳ ಮಾಚಿದೇವ ಎಷ್ಟು ಅದ್ಭುತವಾಗಿರುವಂತ ವಚನವನ್ನ ಬರೆದಾರ ನೋಡ್ರಿ. ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಯಾವ ಬೆಳಿಗ್ಗೆ ಸೂರ್ಯೋದಯ ಆಯ್ತು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳ್ಬೇಕಂದ್ರೆ, ಒಂದಲ್ಲ ಎರಡು ಫೋನ್ಯಾಗ ಅಲಾರಾಮ್ ಇಟ್ರು ಹೇಳಲ್ ನೀವು. ಒಂದು ಫೋನ್ ಅಲ್ಲ ಎರಡು ಫೋನ್ಯಾಗ ಅಲಾರಾಮ್ ಇಟ್ರು ಕೂಡ ಹೇಳಲಕ್ಕರೆ. ಕೋಳಿಗೆ ಯಾರು ಕೂಡ ಅಲಾರಾಮ್ ಇಟ್ಟವ್ರಲ್ಲ, ಹೋಗಿ ಕೋಳಿಗೆ ಯಾರು ಎಬ್ಬಿಸ್ತವ್ರಲ್ಲ. ಸೂರ್ಯೋದಯ ಆಯ್ತು ಅಂದ್ರೆ ಸಾಕೋದು ತನ್ನ ಕಾರ್ಯವನ್ನ ತಾನು ಮಾಡಿಬಿಡ್ತದದು. ವೇಳೆಯ ಗುಣವ ಕೋಳಿ ಬಲ್ಲದು. ಬೆಳಗಿನ ಜಾವ ಸೂರ್ಯೋದಯ ಆಯ್ತು ಅಂದ್ರೆ ಸಾಕು, ಎಲ್ಲರಿಗೂ ಕೂಡ ಕೂಗಿ ಹುಂಜ ಕೂಗಿ ಎಲ್ಲರನ್ನ ಎಬ್ಬಿಸುವಂತ ಕೆಲಸ ಮಾಡಿಬಿಡ್ತದೆ. ಈಗ ಬಿಡ್ರಿ, ಈಗೇನು ಕೂಗಲಾಗ್ಯಾವ. ಯಾಕೆ ಕೂಗಲಾಗ್ಯಾವ ಅಂದ್ರೆ, ಏನು ಕೂಗಿದ್ರೆ ಈ ಮನುಷ್ಯರು ಬಿಡಲ್ಲ ತಿಳ್ಕೊಂಡೆ ಕೂಗಲಾಗ್ಯಾವ. ಹಿಂದೆ ಎಲ್ಲ ಒಂದು ಕಾಲ ಇತ್ತು, ಲಿಂಗಾಯತರ ಓಣಿ ಒಳಗ ಅಥವಾ ಶೀಲವಂತರ ಓಣಿ ಒಳಗ ಕೋಳಿ ಹೋಯ್ತು ಅಂತಂದ್ರ ಏನು ಕೋಳಿ ಹೊರಗ ಹಾಕ್ಸೋದೇನು, ಎಲ್ಲರಿಗೂ ಕೂಡ ಕರಿಯೋದೇನು, ಜಂಗಮರಿಗೆ ಕರಿಯೋದೇನು, ಆಕಳ ಬಾತ ತರೋದೇನು, ಮನಿ ತುಂಬಾ ಸಿಂಪಡಿಸೋದೇನು, ಓಣಿ ತುಂಬಾ ಸಿಂಪಡಿಸೋದೇನು, ಆ ಮನಿ ತೊಳೆಯೋದೇನು, ಬೆಳೆಯೋದೇನು, ಬಟ್ಟಿ ಒಗೆಯೋದೇನು, ಕೌದಿ ಒಗೆಯೋದೇನು ಹಿಂದಿನ ಕಾಲದೊಳಗ್ರೆ. ಮತ್ತ ಈಗಿನ ಕಾಲದ ಹೇಳತ್ತಿಲ್ಲ. ಹಿಂದಿನ ಕಾಲದೊಳಗೆ ಇಷ್ಟೆಲ್ಲ ಮಾಡಿ ಓಣಿ ಸ್ವಚ್ಛ ಮಾಡ್ತಿದ್ರು, ಮನಿ ಸ್ವಚ್ಛ ಮಾಡ್ತಿದ್ರು, ಎಲ್ಲಾ ಮನಸ್ಸುಗಳನ್ನು ಸ್ವಚ್ಛ ಮಾಡ್ಕೊಳ್ತಿದ್ರು. ಆದ್ರೆ ಈಗ ಹಂಗಲ್ಲ. ಈಗ ಯಾರ ಮನೆಗ್ರೆ ಕೋಳಿ ಹೋಯ್ತು ಅಂದ್ರ ಕೋಳಿ ಹೊರಗೆ ಹಾಕದಿರ್ಲಿ, ಕೋಳಿ ಪುಚ್ಚನ ಹೊರಗೆ ಹಾಕಲ್ಲ, ಅಲ್ಲಿ ಒಳಗೆ ಗಡಪದು. ಅದಕ್ಕ ಅವು ಕೋಳಿ ಕೂಗದ ಬಿಟ್ಟು ಬಿಟ್ಟಾವ, ಬ್ಯಾಡ ಇವ್ರ ಸವಾಸ ಅಂತ ಹೇಳಿ. ಯಾರು ಕೂಡ ಅದಕ್ಕೆ ಅಲಾರಾಮ್ ಇಡಬೇಕಾಗಿಲ್ಲ, ಯಾರು ಕೂಡ ಅದ್ರ ಮುಂದೆ ಗಡಿಯಾರ ಇಡಬೇಕಾಗಿಲ್ಲ, ಯಾರು ಕೂಡ ಇಷ್ಟ ಸಮಯ ಆಗಿ ಅದ್ರ ಕೂಗಂತ ಹೇಳ್ಬೇಕಾಗಿಲ್ಲ. ಆದ್ರೂ ಕೂಡ ತನ್ನ ಸಮಯಕ್ಕ ಸರಿಯಾದ ಕೆಲಸವನ್ನ ಯಾವ್ದು ಮಾಡ್ತದ ಅಂತಂದ್ರೆ ಕೋಳಿ ಮಾಡ್ತದ. ಅಂತ ಶಕ್ತಿ ಸಾಮರ್ಥ್ಯ ಭಗವಂತ ಅದಕ್ಕೆ ಆಶೀರ್ವಾದ ಮಾಡ್ಯಾನ. ಹಾವಿಗೆ ವಾಯು ಗುಣವ ಕೊಟ್ಟಾನ, ಇರುವಿಗೆ ಮಧುರ ಗುಣ ಕೊಟ್ಟಾನ, ಕಾಗೆಗೆ ಗೋತ್ರದ ಗುಣ ಕೊಟ್ಟಾನ, ಇನ್ನ ಕೋಳಿಗೆ ವೇಳೆಯ ಗುಣವನ್ನ ಕೊಟ್ಟಾನ. ಈ ಮನುಷ್ಯನಿಗೆ ಯಾವ ಗುಣ ಕೊಟ್ಟಾನ ಅಂತಂದ್ರೆ, ನರಜನ್ಮ ಪಡೆದು ಶಿವಧ್ಯಾನವ ಅರಿಯದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ನೀನು.
ಮನುಷ್ಯ ಕೆಟ್ಟ ಚಲೋ ಹೇಳ್ತಾರ ಅಂತಂದ್ರೆ ನೋಡಯ್ಯ ಮನುಷ್ಯ ಒಂದ್ ವೇಳೆ ನೀ ಏನಾದ್ರೂ ಕೂಡ ಈ ಮಾನವ ಜನ್ಮಕ್ಕೆ ಬಂದು ನಿಂಬೆಕ್ಕ ತಾಯಿ ಅಂಗಳದೊಳಗೆ ಬಂದು ಪುರಾಣ ಕೇಳಿಲ್ಲ ಅಂದ್ರೆ ಆ ಕಾಗಿ ಕೋಳಿಗಿಂತ ಕನಿಷ್ಠ ನೀನು. ನಾ ಹೇಳುವಂತ ಮಾತಲ್ಲ ಇದು, ಮಡಿವಾಳ ಮಾಚಿದೇವರವರು ಹೇಳಿರುವಂತ ಮಾತಿದು. ನರಜನ್ಮ ಪಡೆದು ಶಿವಧ್ಯಾನ ಅರಿಯದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ, ದೇವರ ದೇವ ಕಲಿದೇವ. ಇದು ಕಾರಣ ಜನ್ಮದಿದೆಂದು, ಇದು ಕಾರಣ ಜನ್ಮದಿದೆಂದು, ಶಿವಜ್ಞಾನವನು ಹರಿಹರಿದೊಡೆ, ಶಿವಜ್ಞಾನವನು ಹರಿಹರಿದೊಡೆ. ಇರುವೆ ಕಾಗೆ ಕೋಳಿಗಳಿಗಿಂತ, ಸರ್ಪ ಇರುವೆ ಕಾಗೆ ಕೋಳಿಗಳಿಗಿಂತ, ಸರ್ಪ ಇರುವೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟವ ಕಾಣ. ಕಲಿದೇವರ ದೇವ, ಕಲಿದೇವರ ದೇವ, ಇವ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಭಗವಂತ ಈ ಪ್ರಕೃತಿ ಒಳಗೆ ಎಂತಿಂತ ಜೀವಿಗಳನ್ನ ಹುಟ್ಟಿಸಾನ ಅಂತಂದ್ರೆ, ಈ ಮೀನು ಇದೆಯಲ್ಲ, ಮೀನು ಮನುಷ್ಯರಾಗಿರುವಂತ ತಾಯಿಯಂದಿರು ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸ್ತಾರೆ. ಆದ್ರೆ ಮೀನು ಆತರ ಮಕ್ಕಳಿಗೆ ಹೆಂಗೆ ಎದೆ ಹಾಲು ಕುಡಿಸ್ತದೆ, ಹೆಂಗ ಊಟ ಕೊಡ್ತದ ಅಂದ್ರೆ ಬರೀ ನೋಡುವ ಮೂಲಕ ಹೊಟ್ಟೆ ತುಂಬಿಸ್ತದಂತ. ಎಂತ ಶಕ್ತಿ ಕೊಟ್ಟಿರ್ಬೇಕಲ್ಲ. ಬರೇ ಮೀನು ನೋಡಿದ್ರೆ ಸಾಕು ಹೊಟ್ಟೆ ತುಂಬ ಬಿಡ್ತದಂತ. ಮತ್ತು ಆಮೆ ಇವತ್ತಿಗೂ ಕೂಡ ತಿಳ್ಕೊಂಡ್ಬಿಡ್ರಿ, ಆಮೆ ಇವತ್ತಿಗೂ ಕೂಡ ಮರಿಗಳನ್ನ ಹಾಕುವಂತದ್ದು ಹೆಂಗ ಅಂತಂದ್ರೆ, ಮೊಟ್ಟೆಗಳನ್ನ ತೀರದೊಳಗೆ ಇಟ್ಟು ಹೋಯ್ತು ಅಂದ್ರೆ ಸಾಕು, ಮತ್ತೆ ಅದು ಮರಿ ಆಗೋತನ್ನ ಮೊಟ್ಟೆಗಳ ಕಡೆ ನೋಡೋದಿಲ್ಲ. ಒಂದು ವೇಳೆ ಅದು ಮೊಟ್ಟೆಗಳಾಗಿ ಮೊಟ್ಟೆಗಳನ್ನ ಒಡೆದು ಮರಿ ಹೊರಗೆ ಬಂದು ಮತ್ತೆ ಎಲ್ಲೋ ಇರುವಂತ ತಾಯಿಯನ್ನ ಹುಡ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಆಯುಷ್ಕಾಂತ ಜೊಗದಾಗ ಜೊಗುತ್ತವಂತ ಆಮೆಯ ಮರಿಗಳು ಮತ್ತು ತಾಯಿಗೆ ಎಂತ ಶಕ್ತಿ ಕೊಟ್ಟಿರ್ಬೇಕು ಭಗವಂತ ಪ್ರಾಣಿಗಳಿಗೆ. ಮಡಿವಾಳ ದೇವರು ಹೇಳ್ತಾರೆ ಇಲ್ಲಿ, ಆ ಕಾಗೆ ಕೋಳಿಗಿಂತ ಕರಕಷ್ಟರಾಗಬೇಡ್ರಿ ಅಂತ ತಿಳ್ಕೊಂಡು ಮನುಷ್ಯರಿಗೆ ಹೇಳುವಂತದ್ರೊಳಗೆ ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ಆಗತ್ತೀವ ಅಂತ. ಬರ್ರಿ ಪುರಾಣಕ್ಕೆ ಬರ್ರಿ, ಪ್ರವಚನ ಕೇಳ್ರಿ ಅಂತಂದ್ರೆ ಎಲ್ಲಿ ಪುರಾಣ ಎಲ್ಲಿ ಪ್ರವಚನ? ನಾವು ಕ್ರಿಕೆಟ್ ನೋಡೋದ್ರೊಳಗೆ ಬಿಜಿ ಇದೀವ್ರಿ, ನಾವು ಧಾರಾವಾಹಿ ನೋಡೋದ್ರೊಳಗೆ ಬಿಜಿ ಇದೀವ್ರಿ. ಈ ಧಾರಾವಾಹಿ ಹುಚ್ಚಂತೂ ಎಲ್ಲರಿಗೂ ಹಿಡಿದು ಬಿಟ್ಟದ ತಾಯಿ. ನಾ ಸಣ್ಣಾಗಿದ್ದಾಗ ಮನೆಗೊಂದು 3 ಬಾಗಿಲು ಚಾಲು ಆಗಿದ್ದು ಬಹುಶಃ ಈಗ ಮುಗಿದದು. ಆ ಧಾರಾವಾಹಿ ಯಾರು ನೋಡ್ಯಾರ ಅವ್ರ ಮನೆಯೆಲ್ಲ 6 ಬಾಗಿಲಾಗ್ಯಾವ. ಹೌದ್ರಿ, ಆ ಧಾರಾವಾಹಿ ಹೆಸರೇ 3 ಬಾಗಿಲ. ಧಾರಾವಾಹಿ ನೋಡೋದ್ರಿಂದ ಮನಸ್ಸು ಮತ್ತು ಏನಾದ್ರೂ ಸಂಸಾರಗಳು ಏನಾದ್ರೂ ಉದ್ಧಾರ ಆಗ್ತಿತ್ತು ಅಂದ್ರೆ ಇಲ್ಲಿಯ ಪರ್ಯಂತರವಾಗಿ ಕರ್ನಾಟಕದೊಳಗೆ ಒಂದು ಕಡೆನೂ ಕೂಡ ಡೈವರ್ಸ್ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ಬಹುತೇಕ ಎಲ್ಲರ ಮನಸ್ಸುಗಳ ಗೊಂದಲ ಆಗ್ತಾ ಇರುವಂತದ್ದು ಕಾರಣ ಏನು ಅಂತಂದ್ರೆ ಇಂಥ ಅನೇಕ ಧಾರಾವಾಹಿಗಳು. ಇವತ್ತಿಗೂ ಕೂಡ ಬಹಳ ಜನ ಏನ್ ಮಾಡತ್ತಾರ ಅಂದ್ರೆ, ಧಾರಾವಾಹಿ ಒಳಗ ಅತ್ತಿಗೆ ಹಾಲ್ನಾಗ ವಿಷ ಹಾಕದಳಂತ, ಅಲ್ಲಿ ನಡೀತಂತ, ಅತ್ತಿ ಸಾಕ್ತಳಂತ, ಸೊಸಿ ಆರಾಮಿದ್ದಳಂತ, ಹಂಗ ನಿಜ ಜೀವನದೊಳಗ ಮಾಡಿದ್ರ ಬಿಡ್ತಾರ್ರಿ. ಸುಮ್ನೆ ನಿನ್ನೆ ಇವತ್ತೇ ನ್ಯೂಸ್ ಪೇಪರ್ದಾಗ ಬಂದಿರುವಂತ ಒಂದು ಘಟನೆ ಹೇಳ್ತೀನಿ. ಹೆಂಡತಿ ಏನೋ ಗಂಡಗ, ಹೆಂಡತಿ ತಂದೆ ತಾಯಿ ಮುಂದೆ ಬೈದಿರುವಂತ ಕಾರಣಕ್ಕಾಗಿ ಗಂಡಿದ್ದಾವ ಏನ್ ಮಾಡ್ತಾರ ಅಂದ್ರೆ, ನಿಮ್ಮ ಅವ್ವಪ್ಪನ ಮುಂದೆ ನನಗ ಅಪಮಾನ ಮಾಡಿದ್ರೆ ತಿಳ್ಕೊಂಡು ಮನ್ಯಾಗ ಹಿಂಗ ಜೋರ್ ಹೊಡೆದಿರ್ಬೇಕಾದ್ರೆ ಮೆಲ್ಕಿಗ್ ಹತ್ತಿ ಜಾಗಿನ ಮೇಲೆ ಪ್ರಾಣವನ್ನ ಬಿಟ್ಟಿರುವಂತ ಗಳಿಗೆ ಒಳಗ ಆ ಹೆಣ್ಮಗಳಿಗೆ ಊರ್ ಅರಿಗಿರುವಂತ ಗುಡ್ಡದ ಮೇಲೆ ಒಯ್ದಿ ಗುಡ್ಡದಾಗ ಕೆದರಿ ಅಲ್ಲೇ ಮಣ್ಣು ಮಾಡಿ 6 ತಿಂಗಳ ನಂತರದೊಳಗೆ ಇವತ್ತೇ ಹಣ ಸಿಕ್ಕದ. ಇವತ್ತು ಅವನಿಗೆ ಜೈಲಿಗೆ ಒಯ್ದಾರ 6 ತಿಂಗಳದ ಮೇಲೆ. ಪಾಪ ಮಾಡ ಬೇಡ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಅಂತ ತಿಳ್ಕೊಂಡು ಮಡಿವಾಳಪ್ಪನವ್ರು ಹೇಳಿದ್ರು ಖರೆ. ಆದ್ರೆ ಇವತ್ತು ಕಲಿಯುಗದೊಳಗೆ ಹೆಂಗದ ಅಂತಂದ್ರೆ, ಪಾಪ ಮಾಡಿದೆ ಅಂದ್ರೆ ಇಲ್ಲೇ ಲತ್ತಿ ತಿನ್ನೋದು, ಇಲ್ಲೇ ಲತ್ತಿ ತಿನ್ನೋದು. 6 ತಿಂಗಳಾದ್ರೂ ಕೂಡ ಬಿಡ್ಲಿಲ್ಲ ನೋಡ್ರಿ. ಬಹುಶಃ ಎಷ್ಟು ವರ್ಷ ಅವನಿಗೆ ಜೈಲಾಗ್ಯದ ಅಂದ್ರೆ ಬರೋಬ್ಬರಿ 22 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿದೆ ಅವನಿಗೆ. ಎದಕ್ ಬಂತ ಹೇಳ್ರಿ ನೋಡೋಣ? ತಿಂದಿದ್ದಲ್ಲ, ಉಂಡಿದ್ದಲ್ಲ. ಜೀವನದೊಳಗ ಮನುಷ್ಯ ಅನ್ನುವಂತವನ ಹೆಂಗ ಅಂತಂದ್ರೆ ಅರಿವಿನ ಜನ್ಮ ಇದು, ತಿಳಿದು ನಡೆಯುವಂತ ಜನ್ಮ ಇದು. ಎಂತ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ.
ಮಡಿವಾಳಪ್ಪನವರು ಬರೀತಾರೆ. ನಿಮಗೆ ಇನ್ನೂ ತಿಳಿಯಂಗ ಹೇಳ್ಬೇಕಂದ್ರೆ ಇವ ಎಲ್ಲರ ಮನೆ ಒಳಗೆ ತಿಜೋರಿ ಅದಾವ. ಆ ತಿಜೋರಿ ಒಳಗೆ ನೀವೆಲ್ಲ ಏನ್ ಇಟ್ಟಿರಿ? ಬೆಲೆ ಬಾಳುವಂತ ಸಾಮಗ್ರಿಗಳನ್ನ ಇಟ್ಟಿರಿ. ಒಂದು ಊರಾಗ ಒಬ್ಬಳ ಅಜ್ಜಿ ಏನ್ ಮಾಡಿದ್ಲು ಅಂದ್ರ ಒಂದು ಮನೆ ಕಟ್ಟಿಸಿದ್ಲು. ಸುಂದರವಾಗಿರುವಂತ ಮನೆಯನ್ನ ಕಟ್ಟಿಸಿದ್ಲು. ಮನೆಯನ್ನ ಕಟ್ಟಿಸಿದ ನಂತರದೊಳಗೆ ವಯಸ್ಸಾಗಿರುವಂತ ಅಜ್ಜಿ ಏನ್ ಮಾಡಿದ್ಲು ಅಂದ್ರೆ ಊರಾಗಿರುವಂತವ್ರೆಲ್ಲರಿಗೂ ಕೂಡ ನಾಳೆಗೆ ಮನೆ ಶಾಂತಿ ಅದ, ಬರ್ರಿ 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 ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಕರೆಯಕ್ ಹೋದಳು. ಎಲ್ಲರಿಗೂ ಕೂಡ ಕರೆದು ಬಂದಳು. ಕರೆದು ಬಂದ ಕೂಡ್ಲೇನೆ ಇನ್ನೇನು ಮನಿ ಬಾಗಿಲದೊಳಗೆ ಹೋಗ್ಬೇಕನ್ನೋದ್ರೊಳಗ ಮನಿ ಖಾಲಿ ಖಾಲಿ ಕಾಣತಿದ್ದಕ್ಕಿಗೆ. ಖಾಲಿ ಖಾಲಿ ಕಾಣುವಂತ ಗಳಿಗೆ ಒಳಗ ಇದು ತುಂಬಿಸ್ಬೇಕಲ್ಲ, ಹೆಂಗ್ ಮಾಡ್ಬೇಕಂತ ವಿಚಾರ ಮಾಡ ಹಂಗೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಒಳಗಿರುವಂತ ಒಂದು ಚಲೋ ಡಬಲ್ ಡೋರ್ ಇದ್ದಿರುವಂತ ತಿಜೋರಿ ತಂದಳು. ಡಬಲ್ ಡೋರ್ ಇರುವಂತ ತಿಜೋರಿ ತಂದಳು. ತಿಜೋರಿಯನ್ನ ತಂದು ಮನೆಯ ಬಾಗಿಲು ಎದುರುಗಡೆ ಇಟ್ಟಳು. ಎದುರುಗಡೆ ಇಟ್ಟಿದ ಕೂಡಲೇನೆ ಬಹುಶಃ ತಿಜೋರಿ ಒಳಗೆ ಇಡ್ಬೇಕಲ್ರಿ ಸಾಮಗ್ರಿಗಳು. ಮತ್ತೆ ತಿಜೋರಿಗೆ ಕಿಮ್ಮತ್ತು ಬರಬೇಕಾದ್ರೆ ಅದ್ರೊಳಗೆ ಸಾಮಗ್ರಿಗಳನ್ನ ಇಟ್ಟಾಗ ಮಾತ್ರ ಅದಕ್ಕೆ ಕಿಮ್ಮತ್ತು ಬರ್ತದ. ನಿಮ್ ಮನ್ಯಾಗ ಅದಾವಿಲ್ರಿ ತಿಜೋರಿ? ಮದ್ಯಾಗ ಕೊಟ್ಟಿವು. ಆ ತಿಜೋರಿ ಒಳಗೆ ಏನೇನ್ ಇಟ್ಟಿರಿ ತಾಯಿ ನೀವು? ಬೆಲೆ ಬಾಳುವಂತ ಸಾಮಗ್ರಿಗಳನ್ನ ಇಟ್ಟಿರಿ, ಬಂಗಾರ ಇಟ್ಟಿರಿ, ಒಡವೆಗಳನ್ನ ಇಟ್ಟಿರಿ, ಬೆಳ್ಳಿ ಸಾಮಗ್ರಿಗಳನ್ನ ಇಟ್ಟಿರಿ, ರೇಷ್ಮೆಯ ಪಿತಾಂಬರಿಗಳ ಸೀರೆ ಇಟ್ಟಿರಿ, ಗಂಡನ ಚಲೋ ಚಲೋ ಬಟ್ಟಿ ಇಟ್ಟಿರಿ. ಏನ್ ಇರ್ಲಿಲ್ಲ ಅಂದ್ರೂ ಕೂಡ ಲಗ್ನದಾಗ ಅಕ್ಕಿ ಕಾಳ ಬಟ್ಟಿ ಅಂತೂ ಎಲ್ಲರೂ ಇಟ್ಟೇ ಇಟ್ಟಿರ್ತೀರಿ. ಮತ್ತ ಹೊಲದ ಕಾಗದ ಪತ್ರ, ಮನಿ ಕಾಗದ ಪತ್ರ ನೀವೆಲ್ಲ ಹಿಂಗ್ ಇಟ್ಟು ತಿಜೋರಿ ಕಿಮ್ಮತ್ ನೀವು ತಂದು ಕೊಟ್ಟಿರಿ. ಕರೆ ಆ ಅಜ್ಜಿ ಏನ್ ಮಾಡಿದ್ಳು ಅಂತಂದ್ರ ಆ ತಿಜೋರಿ ಒಳಗೆ ಏನ್ರ ಇಡ್ಬೇಕಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ತಿಜೋರಿ ಒಳಗ ಏನ್ ಇಟ್ಟಿದ್ಲು ಅಂತಂದ್ರ ಕಲ್ಲ ಕುಳ್ಳ ಕಟ್ಟಿಗೆ ಇಟ್ಟಿದ್ಲು ಅಂತ. ಮಾರನೇ ದಿವಸ ಮನಿ ಶಾಂತಿ ಇತ್ತು. ಎಲ್ಲರೂ ಕೂಡ ಬಂದ್ರು. ಮನಿ ಎಲ್ಲ ತಿರುಗಾಡ್ ನೋಡೋರು. ಭಾರಿ ಆಗ್ಯದ ಮನಿ ಅನ್ನೋರು. ಲಾಸ್ಟಿಗೆ ತಿಜೋರಿ ಬಂದಕ್ಕೆ ಅಜ್ಜಿಗೆ ಬೈದಕ್ಕೆ ಹೋಗೋರು. ಅಜ್ಜಿಗೆ ಬೈದಕ್ಕೆ ಹೋಗೋರು ಎಲ್ಲರೂ ಹಿಂಗ ಬೈದು 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 ಹೋಗರದಾಗ ಲಾಸ್ಟಿಗೆ ಒಬ್ಬ ತಿಳಿದವ್ ಬಂದ್ ಅಂತಕ್ಕ, ಅಲ್ಲ ಹುಚ್ಚಿ, ಇಟ್ಟ ಚಲೋ ಮನಿ ಕಟ್ಸಿದಿ, ಮನಿ ಕಿಮ್ಮತ್ ಬರ್ಬೇಕಾದ್ರೆ ತಿಜೋರಿ ತಂದಂತ ಇಟ್ಟಿದಿ. ತಿಜೋರಿ ಒಳಗ ಕಿಮ್ಮತ್ ಬರ್ಬೇಕಾದ್ರೆ ಏನ್ ಇಡ್ಬೇಕು ಅನ್ನೋದು ಗೊತ್ತಿಲ್ಲೇನು? ಇವ ನಾನು ಹೇಳತ್ತಿದ್ದು ತಿಳ್ಕೊಳ್ರಿ ಏನು ಅಂದ್ರೆ, ಒಂದು ತಿಜೋರಿಗೆ ಕಿಮ್ಮತ್ ಬರ್ಬೇಕಾದ್ರೆ ಏನ್ ಇಡ್ಬೇಕು ಅನ್ನೋದು ವಿಚಾರ ಮಾಡಿ ಇಡ್ತೇವಿ. ಆದ್ರೆ ಈ ಶರೀರಕ್ಕೆ ಕಿಮ್ಮತ್ ಬರ್ಬೇಕಾದ್ರೆ ಇದ್ರೊಳಗೆ ಏನ್ ಇಡ್ಬೇಕು ಅನ್ನೋದು ಯಾಕೆ ವಿಚಾರ ಮಾಡ್ತಿಲ್ಲ ನಾವು? ಒಂದು ತಿಜೋರಿ ಒಳಗೆ ಏನ್ ಇಡ್ಬೇಕು ಅನ್ನೋದು ಚಲೋ ವಿಚಾರ ಮಾಡಿ 4 ಸಾರಿ ಯೋಚನೆಯನ್ನ ಮಾಡಿ ಇಡ್ಬೇಕಾಗಿರುವಂತ ಸಾಮಗ್ರಿಗಳನ್ನ ಮಾತ್ರ ತಿಜೋರಿ ಒಳಗೆ ಇಡ್ತೀವಿ. ಕಲ್ಲ ಕುಳ್ಳ ಕಟ್ಟಿಗೆ ಎಲ್ಲ ಮನಿ ಹೊರಗೆ ಮೂಲೆಗೆ ಬಿಕಾಡ್ತೀವಲ್ಲ. ಹಂಗ ಈ ಶರೀರದೊಳಗೂ ಕೂಡ ಒಳ್ಳೆಯ ವಿಚಾರಗಳನ್ನ ಇಟ್ಟುಕೊಂಡಾಗ ಮಾತ್ರ ಈ ಶರೀರಕ್ಕೆ ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದು ನಾವು ಯಾಕೆ ತಿಳ್ಕೊಳ್ತಾ ಇಲ್ಲ ಅನ್ನುವಂಥದ್ದೇ ಶರಣರ ಪ್ರಶ್ನೆ. ಇಲ್ಲಿ ತಿಳ್ಕೊಳ್ಬೇಕಿದು. ಈ ಶರೀರದೊಳಗೆ ಯೋಗ್ಯವಾಗಿರುವಂತ ವಿಚಾರಗಳನ್ನ ಮಾತ್ರ ಇಟ್ಕೊಳ್ಬೇಕು. ನ್ಯಾಯ, ನೀತಿ, ಧರ್ಮ, ಪರೋಪಕಾರ, ದಾಸೋಹ ಮನೋಭಾವನೆಯನ್ನ ಇಟ್ಟುಕೊಂಡಾಗ ಮಾತ್ರ ಈ ಶರೀರಕ್ಕೆ ಕಿಮ್ಮತ್ತು ಬರ್ತದೆ. ಅಧರ್ಮ, ಅನ್ಯಾಯ, ಮತ್ತೊಬ್ಬರ ಹೊಟ್ಟಿ ಮೇಲೆ ಹೊಡೆದು ಬದುಕುವಂತ ಪ್ರವೃತ್ತಿ ಏನಾದ್ರೂ ಇಟ್ಕೊಂಡ್ವಿ ಅಂತಂದ್ರೆ ಬಹುಶಃ ಈ ಶರೀರಕ್ಕೆ ಯಾವತ್ತೂ ಕೂಡ ಕಿಮ್ಮತ್ತು ಬರುವುದಿಲ್ಲ. ಹೇಳುವಂತ ಮಾತೇನಂದ್ರೆ ನಾವ್ ಯಾವತ್ತೂ ಕೂಡ ಜನರ ಬಾಯಿ ಒಳಗೆ ಇದ್ದು ಮಣ್ಣಿಗೆ ಹೋಗ್ಬೇಕು. ಜನರ ಹಲ್ಲಿನೊಳಗಿದ್ದು ಮಣ್ಣಿಗೆ ಹೋಗ್ಬಾರ್ದು. ಬಾಯಿ ಒಳಗಿದ್ದು ಮಣ್ಣಿಗೆ ಹೋಗ್ಬೇಕು. ಹಲ್ಲಾಗಿರೋದು ಬೇರೆ, ಬಾಯ್ದಾಗಿರೋದು ಬೇರೆ. ನೋಡಿ ಎಷ್ಟು ವ್ಯತ್ಯಾಸ ಅದ. ಬಾಯ್ದಾಗನೆ ಹಲ್ಲದ ಗೊತ್ತದ ಖರೆ, ಆದ್ರೆ ಬಾಯಿ ಒಳಗೆ ಇದ್ದು ಸಾಯೋದು ಬೇರೆ. ಬಾಯಿ ಒಳಗಿದ್ದು ಸಾಯೋದು ಅಂತಂದ್ರೆ ಇನ್ನೊಂದು 4 ದಿವಸ ಇರ್ಬೇಕಿತ್ತಪ್ಪ. ಊರ್ ಚಲೋ ಇರ್ತಿತ್ತು, ಊರಿಗೆ ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು ಇವ್ರು ಅಂತ ತಿಳ್ಕೊಂಡು ಇವತ್ತೂ ಕೂಡ ಸುಮಾರು ವರ್ಷಗಳಾದ್ರೂ ಕೂಡ ಇವತ್ತು ಹೆಂಗ ನಾಗೇಶಪ್ಪ ಅವ್ರನ್ನ ನೆನೆಸ್ಕೊಳ್ತೀವೋ. ಯಾಕೆ ನೆನೆಸ್ಕೊಳ್ತೀವಿ ಅಂದ್ರೆ ಅಂತ ಕೆಲಸ ಅವ್ರು ಮಾಡಿ ಹೋದ್ರು, ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ತೇವೆ. ಅವ್ರು ಬಾಯಿ ಒಳಗಿದ್ದವ್ರು. ಎಲ್ಲರ ಬಾಯಿ ಒಳಗೆ ಇವತ್ತಿಗೂ ಅದಾರ. ಸತ್ತು ಸ್ವರ್ಗಕ್ಕೆ ಹೋದ್ರು ಇವತ್ತಿಗೂ ಕೂಡ ಅದಾರ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸವನ್ನ ಮಾಡ್ಯಾರ. ಎಲ್ಲರ ಬಾಯಿ ಒಳಗ ಅದಾರ. ಇನ್ನು ಹಲ್ಲಿನಾಗ ಇರೋದು ಹೆಂಗಂದ್ರ ಸತ್ತ ಬಳಕ ಹಲ್ಲು ಕಡ್ಕೋತ ತಿರ್ತಾರ ನೋಡ್ರಿ. ಇದು 4 ದಿನ ಜಲ್ಲಿ ಸತ್ತಿತ್ತಂದ್ರ ಊರ್ ಉದ್ದಾರ ಆಗ್ತಿತ್ತು. ಜಲ್ಲಿ ಸಾಯ್ಬೇಕಿತ್ತು ಅಂತೇಳಿ ಹಲ್ಲು ಕಡ್ಕೊಂತ ಅಂತಾರಲ್ಲ, ಅದು ಹಲ್ಲಾಗಿರೋದು. ಬಾಯ್ದಾಗಿರೋದು ಚಲೋನೋ ಏನು ಹಲ್ಲಾಗಿರೋದು ಚಲೋನೋ? ಬಾಯ್ದಾಗಿರೋದು ಚಲೋ. ಯಾವ ನಾಗಟಾಣವನ್ನ ತೊರೆದು ಬಿದನೂರದ ಕಡೆ ಬಂದು ಮಲ್ಲಿಕಾರ್ಜುನ ಗೌಡರ ಆಶ್ರಯದೊಳಗ ಬೆಳೀತಾ ಇರುವಂತ ಗಂಗಮ್ಮನ ತಂದ ತೋಟದ ಮನೆ ಒಳಗ ದಿನನಿತ್ಯನೂ ಕೂಡ ಕೆಲಸ ಮಾಡುವಂತ ಪ್ರವೃತ್ತಿ ಇದೆಯಲ್ಲ, ಆ ಗಂಗಮ್ಮನ ಮನಸ್ಸಿನೊಳಗ, ಆ ಗಂಗಮ್ಮನ ಶರೀರದೊಳಗ ಎಂತ ಗುಣಗಳಿತ್ತು ಅಂದ್ರೆ ಪರೋಪಕಾರ. ಬರೇ ಪುಣ್ಯದ ಕೆಲಸ ಮಾಡೋದು.
ಮನುಷ್ಯರಾಗಿ ಹುಟ್ಟಿವಿ ಅಂದ್ರೆ ಬರೀ ಪುಣ್ಯದ ಕೆಲಸ ಮಾಡೋದು, ಪುಣ್ಯವನ್ನೇ ಮಾಡುವಂತ ನಿಜಗುಂಡ್ರು ಬರೀತಾರೆ. ಪುಣ್ಯನೇ ಮಾಡ್ಬೇಕು, ಪಾಪ ಅಂತೂ ತಪ್ಪನು ಮಾಡಬಾರದು. ಪಾಪ ಮಾಡಿದ್ರಿ ಅಂತಂದ್ರೆ ಲತ್ತಿ ತಿನ್ನೋದೇ, ಕರ್ಮ ಅನ್ನುವಂಥದ್ದು ಯಾರಿಗೂ ಕೂಡ ಬಿಡೋದೇ ಇಲ್ಲ. ಬಹುಶಃ ಒಂದು ದಿನ ಲೇಟ್ ಆಗ್ಬೋದು, 1 ವರ್ಷ ಲೇಟ್ ಆಗ್ಬೋದು, 2 ವರ್ಷ ಲೇಟ್ ಆಗ್ಬೋದು, ಖರೆ ನಾವು ಮಾಡಿದ್ದು ನಾವು ಉಣಲೇಬೇಕು. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಹೊಂದಬೇಕು. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಹೊಂದಬೇಕು. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಹೊಂದಬೇಕು. ನೀ ನೆಟ್ಟ ಮುಳ್ಳಿನ ಕಾಲಡಿಗೆ, ನೀ ನೆಟ್ಟ ಮುಳ್ಳಿನ ಕಾಲಡಿಗೆ, ಹೂವಿನ ಪಾಪಗಳು ನಿನ್ನ ಸ್ವಂತಿಗೆ. ನೀ ನೆಟ್ಟ ಮುಳ್ಳಿನ ಕಾಲಡಿಗೆ, ಹೂವಿನ ಪಾಪಗಳು ನಿನ್ನ ಸ್ವಂತಿಗೆ. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಹೊಂದಬೇಕು. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ನೀ ಬೆಳೆಸಿದ ಮರದ ಫಲವನ್ನ ನೀನೇ ಉಣ್ಬೇಕು, ನೀನೇ ತಿನ್ಬೇಕು ಹಣ್ಣನ್ನ. ನಿನ್ನ ಮನೆ ಮುಂದೆ ನೀ ಹಚ್ಚಿರ್ತಿ ಅಂತಂದ್ರೆ ನಿನ್ನ ಮನಸ್ಸಿನಾಗ ಹೆಂಗಿರ್ತದಲ್ಲ ಅದು, ಫಸ್ಟ್ ನಾನೇ ತಿನ್ಬೇಕು. ಮಾವಿನ ಹಣ್ಣು ಬಿಡ್ತು ಅಂದ್ರೆ ಫಸ್ಟ್ ನಾವ ತಿನ್ಬೇಕು, ಮನೆಯವ್ರಿಗೆ ಮತ್ತೆ ಯಾರು ತಿನ್ನಂಗಿಲ್ಲ. ನಾವ್ ಹಚ್ಚಿ ಅನ್ನುವಂಥದ್ದು ಇರ್ತದಲ್ಲ, ಆ ಕಾರಣಕ್ಕಾದ್ರೂ ಕೂಡ ನಾವೇ ತಿನ್ಬೇಕು. ನಾವು ಮಾಡಿರುವಂತ ಅಡಿಗೆ ನಾವೇ ಉಣ್ಬೇಕು. ಹಂಗ ನಾವು ಮಾಡಿರುವಂತ ಪಾಪದ ಕೃತ್ಯದ ಪಾಪವನ್ನ ನಾವೇ ಉಣ್ಬೇಕು, ಪುಣ್ಯದೂ ನಾವೇ ಉಣ್ಬೇಕು. ವ್ಯಾಸ ಮಹರ್ಷಿಗಳು ಅಂದ್ರೆ ಜಗತ್ತಿನೊಳಗ ಭರತ ಭೂಮಿ ಒಳಗ ಸರ್ವಶ್ರೇಷ್ಠವಾಗಿರುವಂತ ಜ್ಞಾನಿ. ವ್ಯಾಸ ಮಹರ್ಷಿ ಅಂತಂದ್ರೆ ಇವತ್ತಿಗೂ ಕೂಡ ಭರತ ಭೂಮಿ ಒಳಗ ಅವರನ್ನ ಹೆಂಗ ಕಾಣ್ತೀವಿ ಅಂತಂದ್ರೆ ಮೇಧಾವಿ ಅಂತ ಕಾಣ್ತೀವಿ. ಇಷ್ಟು ಯೂನಿವರ್ಸಿಟಿಗಳು ಏನದಾವೋ ಆ ಎಲ್ಲ ಯೂನಿವರ್ಸಿಟಿಗಳನ್ನು ಕೂಡ ಒಂದು ತಕ್ಕಡಿ ಒಳಗೆ ಇಟ್ಟರೆ ಮತ್ತೊಂದು ತಕ್ಕಡಿ ಒಳಗೆ ತೂಗುವಂತ ಸಾಮರ್ಥ್ಯ ಯಾರಿಗಿತ್ತು ಅಂದ್ರೆ ವ್ಯಾಸ ಮಹರ್ಷಿಗಳಿಗೆ ಇತ್ತು. ವ್ಯಾಸ ಮಹರ್ಷಿಗಳಂದ್ರೆ ಬಹಳ ದೊಡ್ಡ ಮೇಧಾವಿ. 18 ಪುರಾಣಗಳನ್ನ ಬರೆದವರು. 18 ಪುರಾಣ ಅಂತಂದ್ರೆ 100 ಪುಟದ್ದು 200 ಪುಟದ್ದಲ್ಲ, ಸಾಯೋತನ ನಾವು ನೀವು ಓದ್ರೂ ಒಂದು ಪುರಾಣ ಓದೋದಾಗಲ್ರಿ. ಅಂತ ಪುರಾಣಗಳನ್ನ ವ್ಯಾಸ ಮಹರ್ಷಿಗಳು ಬರೆದವರು. ನೀವು ಲಕ್ಷ ಇಟ್ಕೊಂಡು ಕೇಳ್ರಿ. 18 ಪುರಾಣಗಳನ್ನ ಬರ್ದಿರುವಂತ ವ್ಯಾಸ ಮಹರ್ಷಿಗಳಿಗೆ ನಿಮ್ಮಂತ ಹೋಗಿ ಪ್ರಶ್ನೆ ಮಾಡದಂತ ಏನಂತ ಪ್ರಶ್ನೆ ಮಾಡಿದ್ರು ಅಂತಂದ್ರೆ, ಮನುಷ್ಯ ಹೋಗಿ ಪ್ರಶ್ನೆ ಮಾಡದಂತ ಮಹರ್ಷಿಗಳೇ, ನೀವೇನೋ ಖಾಲಿ ಕುಂತಿದ್ರಿ, ನೀವೇನೋ ಪುರಾಣ ಬರೆಯಕಂತಾನೆ ಹುಟ್ಟಿರಿ, 18 ಪುರಾಣಗಳನ್ನ ಬರೆದಿರಿ, ಬರೆಯೋದನ್ನು ಕೂಡ ನಿಮ್ಮ ಕೈಲೇನೆ ಆದಿತ್ತು, ಓದೋದನ್ನು ಕೂಡ ನಿಮ್ಮ ಕೈಲೇನೆ ಆದಿತ್ತು, ಓದದಂಗ ಬದುಕೋದು ಕೂಡ ನಿಮ್ಮ ಕೈಲೇನೆ ಆದಿತ್ತು. ನಮ್ಮಂತವ್ರಿಗೆ ಹಂಗ ಆತದ್ರಿ, 18 ಪುರಾಣದಾಗ ಏನು ಬರ್ದಿರ ಅನ್ನೋದು ನಮಗ್ ಓದ್ ತಿಳ್ಕೊಳಕ್ಕಾಗಲ್ಲ, ಹೆಂಗ ಮಾಡೋದ್ರಿ ಅಂತ ತಿಳ್ಕೊಂಡ್ ಅಂದಾಗ ವ್ಯಾಸ ಮಹರ್ಷಿಗಳು ಅವನಿಗೆ ಕೇಳಿದ್ರಂತ, ಮತ್ ನಾ ಏನ್ ಮಾಡ್ಲಪ್ಪ ನಿನಗ್ ಓದೋದಾಗಲ್ಲ ಅಂದ್ರ. ಏನು ಮಾಡೋದ್ ಬೇಕಾಗಿಲ್ರಿ, 18 ಪುರಾಣದಾಗ ಏನು ಬರ್ದಿರಲ್ಲ ಬರೀ 2 ಸಾಲಿನಾಗ ಹೇಳ್ರಿ ಅಂತಂದಂತಾವ. ಬಾಳ ಮುಗ್ಗಲ್ ಇರ್ತಾರ್ರಿ ಒಬ್ಬೊಬ್ಬ. ಇಟ್ಟು ಮುಗ್ಗಲ್ ಇರ್ತಾರ ಅಂದ್ರ ಉಂಡಿ ತಾಡ್ ಸುಮ್ಕಿನ ಸರಿಸೋದಾಗೋದಿಲ್ಲ ಅವ್ರು. ಹಾಸ್ಕೊಂಡಿರುವಂತದ್ನು ಕೂಡ ಎದ್ದು ಮಡ್ಚೋದಾಗೋದಿಲ್ಲ. ಮತ್ತ ಅವನೇ ಬರಬೇಕು, ಮತ್ತ ಹೆಂಡತಿನೇ ಬರಬೇಕು. ಬಹುಶಃ ಇನ್ನ ಎಷ್ಟು ಮುಗ್ಗಲ್ ಇರ್ತಾರ ಅಂದ್ರೆ, ಒಬ್ಬ ಹಿಂಗೆ ಮಠದ ಹೊರಗಡೆ ಕಟ್ಟಿ ಮೇಲೆ ಮುಳ್ಕೊಂಡಿದ್ನಂತ. ಒಂದು ಮಠದ ಹೊರಗಡೆ ಕಟ್ಟಿ ಮೇಲೆ ಮುಳ್ಕೊಂಡಿದ್ನಂತ. ಈಗಿನ ಮಂದಿದ್ ಹೇಳತ್ತೀನಿ ನಿಮಗ್ ಸುದ್ದಿ, ಈಗಿನ ಸುದ್ದಿ. ಮಠದ ಹೊರಗೆ ಕಟ್ಟಿ ಮೇಲೆ ಕಾಲ್ ಹಾಕೊಂಡ್ ನಂದೇ ಪಾಡ ಅನ್ಕೊಂತ ಅವ ಮಲ್ಕೊಂಡಿರುವಂತ ಗಳಿಗೆ ಒಳಗ ಮಠದೊಳಗಿರುವಂತವನು ಒಬ್ಬ ಶಿಷ್ಯ ಬಂದು ಹೊರಗಡೆ ಮಲ್ಕೊಂಡವನಿಗೆ ಅಂದಂತ, ಹೇಳು ಉತ್ತಮ, ಹೇಳು, ಒಳಗಡೆ ಹೋಗಿ ಅಪ್ಪರು ಬಾಳಿಕೆ ಕೊಂಡುತ್ತಾರ, ಪ್ರಸಾದ ಕೊಂಡುತ್ತಾರ, ಬಾಳೆಹಣ್ಣು ತಗೊಂಡು ಬಂದು ಬಾಳಿಕೆ ತಿನ್ನು, ಬ್ಯಾಸಿಗೆ ಅದ ತಂಪಾಗ್ತದ ಶರೀರಕ್ಕೆ ಅಂದಾಗ ಇವ ಮಲ್ಕೊಂಡಲ್ಲಿ ಕಾಲ್ ಮೇಲೆ ಕಂದಿದ್ನಂತ. ಅವನಿಗೆ ಕೇಳದಂತ, ಏನಂತ ಕೇಳದಂತ, ಅಪ್ಪರಿಗೆ ಬಾಳಿಕೆ ಸುಲಿದು ಕೊಡ್ಲುತ್ತಾರೇನೋ ಹಂಗೆ ಕೊಡ್ಲುತ್ತಾರ. ಇವನಿಗೆ ಸುಲು ತಿನ್ನೋದನು ಆಗಲ್ಲ, ಮಗ ಅಟ್ಟು ಮುಗ್ಗಲಾಗ್ಯಾನ್ರಿ ಇವ. ಅಂದ್ರೆ ನಾ ಹೇಳಕ್ ಹೊರಟಿದ್ದೇನು ಅಂದ್ರೆ, ಇಷ್ಟು ಮುಗ್ಗಲ ಇವತ್ತು ಅನೇಕ ಪುರಾಣ ಪುಣ್ಯ ಕಥೆಗಳಿದ್ರು ಕೂಡ ನಮಗ್ ಓದೋದಾಗ್ತಾ ಇಲ್ಲ.
ಹಂಗ ಮಹರ್ಷಿಗಳಿಗೂ ವ್ಯಾಸ ಮಹರ್ಷಿಗಳಿಗೂ ಹೋಗಿ ಮತ್ತೆ ಕೇಳಿದಂತ ನಮ್ಮ ಕೈಲಿ 18 ಪುರಾಣ ಓದೋದಾಗೋದಿಲ್ರಿ. ದಯವಿಟ್ಟು 18 ಪುರಾಣದಾಗ ಏನು ಬರ್ದಿರ ಅನ್ನೋದು ಬರೀ 2 ಸಾಲಿಗೆ ಹೇಳ್ರಿ ಅಂತ ತಿಳ್ಕೊಂಡ್ ಅಂದಾಗ ವ್ಯಾಸ ಮಹರ್ಷಿಗಳು ಅಂದ್ರಂತ ನೀ ಹೇಳಿದ್ರು ಕರೆಯೋದಲ್ಲ ಉತ್ತಮ. ಇದು ಒಟ್ಟ ಯೋಚನೆನೇ ಮಾಡಿಲ್ಲಲ್ಲ. 18 ಪುರಾಣದಾಗ ಏನು ಬರ್ತದ ಅನ್ನುವಂಥದ್ದು ನಿನಗೆ 2 ಸಾಲಿನಾಗ ಹೇಳ್ಬೇಕು ಅಂತಂದ್ರ ಕಷ್ಟ ಅದ. ಅದನ್ನು ಕೂಡ ನೀವು ಸಲಕ ಎಲ್ಲರ ಸಲಕ ಅಂತ ತಿಳ್ಕೊಂಡು ಹೇಳ್ತೀನಿ ಅಂತ ತಿಳ್ಕೊಂಡು ಲೇಖನಿಯನ್ನ ತಗೊಂಡು ಬರೆಯಕ್ಕ ಶುರು ಮಾಡಿದ್ರು. ಏನಂತ ಹೆಡ್ಲೈನ್ ಬರೆದ್ರು ಅಂದ್ರೆ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಅಂತ ಹೆಡ್ಲೈನ್ ಬರೆದ್ರು. 18 ಪುರಾಣದ ಸಾರಾಂಶವನ್ನ ವ್ಯಾಸ ಮಹರ್ಷಿಗಳು 2 ಸಾಲಿನೊಳಗೆ ಬರಿತಾ ಇದ್ದಾರೆ ಅಂತ ತಿಳ್ಕೊಂಡು ಹೆಡ್ಲೈನ್ ಬರೆದ್ರು. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಅಂತೇಳಿ ಹೆಡ್ಲೈನ್ ಬರೆದ್ರು. ಕೆಳಗೆ 2 ಸಾಲಿನೊಳಗೆ ಏನು ಬರೆದ್ರು ಅಂದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತ ಬರೆದ್ರು. ಎಷ್ಟು ಈಸಿ ಅದ ನೋಡ್ರಿ. 18 ಪುರಾಣದ ಸಾರಾಂಶ ಅಂತ ಇದು. ಎಷ್ಟು ವರ್ಷ ಪುರಾಣ ಕೇಳಿರಿ ಅನ್ನೋದು ಗೊತ್ತಿಲ್ಲ, ಎಷ್ಟು ದಿವಸ ಪುರಾಣ ಕೇಳಿರಿ ಅನ್ನೋದು ಗೊತ್ತಿಲ್ಲ. ಇದು ಎರಡು ಸಾಲುಗಳನ್ನ ಮಾತ್ರ ಚಲೋ ತಲೆಗಿಟ್ಟುಕೋರು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತ ತಿಳ್ಕೊಂಡು ಬರೆದ್ರಿದ್ರ ಅರ್ಥ ಏನ್ರಿಪ್ಪ ಅಂತ ತಿಳ್ಕೊಂಡು ಅವ ಕೇಳಿದಾಗ ಅವನಿಗೆ ಹೇಳದಂತ, ನೋಡಪ್ಪ, ನಿನ್ನ ಬದುಕಿನೊಳಗ ನಿನ್ನ ಹೊಟ್ಟೆಗೆ ಸಿಗುವಂತ ಅನ್ನವನ್ನ, ಯೋಗ್ಯವಾಗಿರುವಂತ ಅನ್ನವನ್ನ ನೀನೇ ಸ್ವೀಕಾರ ಮಾಡಿದಿ ಅಂತಂದ್ರ ಪುಣ್ಯ ಆಗತ್ತದ. ಇನ್ನ ನಿನ್ನ ಹೊಟ್ಟೆಗೆ ಸಿಗುವಂತ ಅನ್ನವನ್ನ ತಿಂದು ಕೂಡ ಮತ್ತೊಬ್ಬರ ಹೊಟ್ಟೆಗೆ ಸಿಗುವಂತ ಅನ್ನವನ್ನ ಕಸ್ಕೊಂಡು ನಿನ್ನ ಹೊಟ್ಟೆಗೆ ಹಾಕೊಂಡಂದ್ರೆ ಅದು ಪಾಪ ಆಗುತ್ತದ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳು ಹೇಳಿದ್ರಂತಂದ್ರೆ ಅಂತ ಅದ್ಭುತ ಇರಬೇಕಲ್ಲ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ನಮ್ಮ ಹೊಟ್ಟೆಗೆ ಸಿಗುವಂತ ಅನ್ನಕ್ಕೆ ಮಾತ್ರ ಆಸೆ ಮಾಡಬೇಕು, ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಬದುಕುವಂತದ್ದು. ಯಾವ ಈ ಬಿದನೂರದೊಳಗೆ ಮಲ್ಲಿಕಾರ್ಜುನ ಗೌಡರ ಆಶ್ರಯವನ್ನ ಪಡ್ಕೊಂಡು ತೋಟದ ಮನೆಯೊಳಗಿರುವಂತ ಗಂಗಮ್ಮನ ತಂದೆ ದಿನನಿತ್ಯನೂ ಕೂಡ ಎಷ್ಟು ಚಲೋ ಬದುಕಾತಿದ್ರು ಅಂತಂದ್ರೆ ತೋಟನೇ ನಂದಂತ ತಿಳ್ಕೊಂಡು ಹಸನಿಟ್ಟಿದ್ಲು. ಎಷ್ಟು ಚಲೋ ಹಸನಿಟ್ಟಿದ್ಲು ಅಂತಂದ್ರ ಊರ್ ಮಂದಿನೇ ಗಂಗಮ್ಮ ಬಂದ ಬೆಳಕ ತೋಟ ನೋಡಂಗಾಗ್ಯದ ನೋಡ್ರಿ ಅನ್ನುವಷ್ಟ್ರ ಮಟ್ಟಿಗೆ ಹಸನಿಟ್ಟಿದ್ಲು. ಈಗನು ಇರ್ತಾರ್ರಿ. ಈಗನು ಕೂಲಿ ಕರೆದ್ರ ಅಂತಂದ್ರ ಬಹುಶಃ ಪಾಪ ಅರ್ಧಾಗ ಒಬ್ಬಕ್ಕಿಂತ ಗಂಗಮ್ಮನಂತ ಹೆಣ್ಮಗಳಿದ್ಳು. ಆಕೆ ಪಾಪ ಸದಿ ತೆಗಿಬೇಕಂತ ತಿಳ್ಕೊಂಡು ಮುಂದ್ ಹೊಂಟ್ಲು ಅಂದ್ರ ಬೆನ್ನಾಗ ಒಂದ್ ಹೆಂಡತಿ ಹೊಡಿತಾರ. ನೀ ಯಾಕೆ ಬಂದ್ ಹೊಂಟಿದ್ವಾ ಯಾಕೆ ಹೋಗ್ತಿ ಮುಂದ್ ಅಲ್ಲಿ ಏನದ ಹೋಗದ ಬಾ ಸಾವಕಾಶ ಒಂದ ಸಾಲ ಮುಗಿಸಾಮಿ ಸಂಜಿತನ ಅನ್ನುವಂತವ್ರದಾರ. ಆದ್ರೆ ಗಂಗಮ್ಮ ಮುಗ್ಲಿರ್ಲಿಲ್ಲ. ಕಾಯಕ ಅನ್ನುವಂಥದ್ದು ಹೆಂಗ್ ತಿಳ್ಕೊಂಡಿದಳು ಅಂತಂದ್ರೆ ಇದು ಭಗವಂತನಿಗೆ ಒಲಿಸ್ಕೊಳ್ಳುವಂತ ವೃತ್ತಿ. ಇದು ಕಾಯಕ ಮಾಡಿದ್ರೆ ಮಾತ್ರ ಭಗವಂತ ಒಲಿತಾನ ಅನ್ನುವಂಥದ್ದು ಗಂಗಮ್ಮನ ತಲೆ ಒಳಗಿತ್ತು. ಗಂಗಮ್ಮ ಯಾವತ್ತು ವಿಚಾರ ಮಾಡುವಂತದ್ದೇನು ಅಂತಂದ್ರೆ ನಾನು ತಿನ್ನುವಂತ ಅನ್ನಕ್ಕೆ ಬೆಲೆ ಬರ್ಬೇಕಾದ್ರೆ ನಾ ದುಡಿಬೇಕು, ದುಡಿದ್ರೆ ಮಾತ್ರ ನಾ ತಿನ್ನುವಂತದಕ್ಕ ಬೆಲೆ ಬರ್ತದ, ನಾ ತಿಂದಿ ಅನ್ನಕ್ಕ ನನಗ್ ಮೈ ಹತ್ತದ ಅನ್ನೋದು ತಲೆಗಿತ್ತು ಗಂಗಮ್ಮಗ. ದಿನನಿತ್ಯನೂ ಕೂಡ ಹಿಂಗೆ ಕಾಯಕ ಮಾಡುವಂತ ಸಂದರ್ಭದೊಳಗೆ ಒಂದು ದಿನ ಏನಾಗ್ಬಿಡ್ತದೆ ಅಂತಂದ್ರೆ ತೋಟದ ಮನೆ ಒಳಗ ತಂದೆಯನ್ನ ಬಿಟ್ಟು ಹೊಲಕ್ಕ ಹೋಗಿ ಸದಿ ತೆಗೆಯುವಂತ ಗಳಿಗೆ ಒಳಗ ಮನೆಯೊಳಗಿರುವಂತ ವಯಸ್ಸಾಗಿರುವಂತ ತಂದೆ ಮಲಗಿರುವಂತ ಗಳಿಗೆ ಒಳಗ ಅದೇನೋ ಗೊತ್ತಿಲ್ಲ ಮಗಳನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಬಾಗಿಲದಿಂದ ಹೊರಗೆ ಬರುವಂತ ಸಂದರ್ಭದೊಳಗ ಬಾಗಿಲವನ್ನ ದಾಟಿ ಇನ್ನೇನು ಸಿಡಿ ಕೆಳಗಿಳಿಯುವಂತ ಗಳಿಗೆ ಒಳಗ ಕಾಲು ಜಾರಿ ಕೆಳಗಡೆ ಬಿದ್ದು ಬಾಯಿ ಒಳಗ ರಕ್ತ ಬಂದು ಬಿಡ್ತು ನೋಡ್ರಿ ತಂದೆಗೆ. ಬಾಯಿ ಒಳಗ ರಕ್ತ ಬಂದಿರುವಂತ ಗಳಿಗೆ ಒಳಗ ವಿಲಿ ಅಂತ ಒದ್ದಾಡುವಂತ ತಂದೆಯನ್ನ ನೋಡಿ ಅನೇಕರು ಓಡ್ಕೊಂತ ಹೋಗಿ ಗಂಗಮ್ಮಗೆ ಹೇಳಿದ್ರಂತ, ಯವ್ವ ನಿಮ್ಮ ಅಪ್ಪ ಬಿದ್ದಾನ, ಬಾಯ್ದಾಗ ರಕ್ತ ಬಂದದ, ಓಡ್ಕೊಂತ ಬಾ ಅಂತ ತಿಳ್ಕೊಂಡಂದಾಗ ಇಷ್ಟೆಲ್ಲ ಕಷ್ಟ ಪಡ್ತಾ ಇರುವಂತದ್ದೇ ನಮ್ಮ ಅಪ್ಪನ ಸಲಕ್ಕೆ ನಮ್ಮ ಅಪ್ಪಗೆ ಹಿಂಗ ಆಗ್ಯದಂತ ತಿಳ್ಕೊಂಡು ಎಲ್ಲವನ್ನ ಬಿಟ್ಟು ಓಡ್ತಾ ತಂದೆಯ ಹತ್ರ ಬಂದಳು. ಓಡ್ತಾ ಹೆಂಗ ಓಡ್ತಿದ್ಳು ಅಂತಂದ್ರೆ ಬಹುಶಃ ನೋಡಕ್ ಆಗಿರ್ಬಾರ್ದು ಅಷ್ಟರ ಮಟ್ಟಿಗೆ ಓಡ್ತಾ ಇದ್ಳು. ತನ್ನ ಬಟ್ಟೆ ಅರಿವಿಲ್ಲ, ತನ್ನ ಕಾಲಿನ ಅರಿವಿಲ್ಲ, ಮುಳ್ಳು ಚುಸ್ತವನ್ನೋದಿಲ್ಲ, ಕಲ್ಲು ಚುಸ್ತವನ್ನುವಂಥದ್ದಿಲ್ಲ, ಕಟ್ಟಿ ಚರ್ಸ್ತವನ್ನುವಂಥದ್ದಿಲ್ಲ. ಏನೇ ಹಾಕಿರಲೆಕ್ಕ ನಮ್ಮ ಅಪ್ಪಗೆ ನೋಡ್ಬೇಕಂತ ತಿಳ್ಕೊಂಡು ಓಡ್ಕೊಂತ ಗಂಗಮ್ಮ ತಂದೆಯನ್ನ ನೋಡ್ಬೇಕನ್ನುವಂತ ಆತುರದೊಳಗೆ ಬಂದು ತಂದೆಯ ಮುಂದೆ ನಿಂತ್ಕೊಂಡಾಳ. ತಂದೆ ನೆಲದೊಳಗೆ ಬಿದ್ದು ಗೋಳಾಡುವಂತದನ್ನ ನೋಡಿ ಓಡ್ಕೊಂತ ಹೋಗಿ ತನ್ನ ತಂದೆಯ ತಲೆಯನ್ನ ಎತ್ತಿ ಹಿಡಿದು ತೊಡಿ ಮೇಲೆ ಹಾಕೊಂಡು, ಯಪ್ಪಾ ಏನಾಗ್ಯದ ನಿನಗ? ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾರು ಕಳ್ಕೊಂಡಾಗ ಎಷ್ಟು ನೋವು ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ಹಡದ ತಂದೆ ಸತ್ತ ಅಂತಂದ್ರೆ ಅದು ಏನೋ ಬಹಳ ನೋವು ಅವರಿಗೆ.
ಯಾಕ ನೋವು ಅಂತಂದ್ರೆ ದೇವರಿಗೆ ಎಷ್ಟರ ಮಟ್ಟಿಗೆ ನಂಬತಾರ ಬಿಡ್ತಾರೋ ಗೊತ್ತಿಲ್ಲ, ಅಥವಾ ದೇವರಿಗೆ ಎಷ್ಟರ ಮಟ್ಟಿಗೆ ಬೇಡ್ಕೊತಾರ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಬೇಡ್ಕೊಂಡಿರುವಂತದ್ದು ದೇವರು ಎಷ್ಟರ ಮಟ್ಟಿಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದ್ರೆ ಅಪ್ಪ ಮಾತ್ರ ಕೊಡ್ತಾನ ನೋಡ್ರಿ ಮಕ್ಕಳಿಗೆ. ಇವತ್ತಿನ ಕೂಡ ಹೆಣ್ಣು ಮಕ್ಕಳಿಗೆ ಅತಿ ಮುದ್ದು ಅಂತಂದ್ರೆ ತಂದೆ. ಯಾವ ತಂದೆ ಯಾವಾಗ ತೊಡಿ ಮೇಲೆ ಹಾಕೊಂಡು ತನ್ನ ತಂದೆಯ ತಲೆ ಮೇಲೆ ಕೈಯನ್ನ ಸವರ್ತಾ ಅಪ್ಪಗೆ ಕೇಳ್ತಾಳೆ, ಯಪ್ಪ ಏನಾಗ್ಯದ, ಯಪ್ಪ ಏನಾಗ್ಯದ ಅಂತ ತಿಳ್ಕೊಂಡು ಕೇಳುವಂತ ಗಳಿಗೆ ಒಳಗೆ ಊರಿನ ದೈವದವರೆಲ್ಲರೂ ಕೂಡ ಬಂದು ನಿಂತುಕೊಂಡು ಬಿಟ್ಟಾರ. ಊರಿನ ದೈವದವರೆಲ್ಲರೂ ಕೂಡ ಬಂದು ನಿಂತುಕೊಂಡಾರ. ತನ್ನ ತಂದೆ ಆಗಿರುವಂತವನು ಮಗಳ ಕೈಯನ್ನ ಹಿಡಿದು ಹೇಳ್ತಾನ, ಇವ ಅದೇನೋ ಗೊತ್ತಿಲ್ಲ, ಪರಮಾತ್ಮ ನನಗೆ ಕೈ ಮಾಡಿ ಕರೆದಂಗಾಗತ್ತದ, ನಾನು ಬದುಕೋದಿಲ್ಲ ತಾಯಿ, ಯಾಕೋ ನನ್ನ ಜೀವ ನಿಂದ್ರದಂಗ ಆಗ್ತಾ ಇಲ್ಲ, ನಾನು ಇನ್ನು ಮುಂದೆ ಇರೋದಿಲ್ಲ, ನೀನು ಬಹಳ ಹುಷಾರದಿಂದ ಇರು ತಾಯಿ, ಹುಷಾರದಿಂದ ಇರು ತಾಯಿ ಅಂತ ಅನ್ನುವಂತ ಗಳಿಗೆ ಒಳಗ ಗಂಗಮ್ಮಗೆ ಹೆಂಗಾಗ್ತಿರ್ಬೇಕು ವಿಚಾರ ಮಾಡ್ರಿ. ಜೀವನದೊಳಗ ತಂದೆನೇ ಈ ಸರ್ವಸ್ವ ಅನ್ನುವಂತ ಮಾತನ್ನ ಮನಸ್ಸಿನೊಳಗ ಮೂಡಿಸ್ಕೊಂಡು ನಾಗಠಾಣದಿಂದ ಬಿದನೂರಕ್ಕೆ ಬಂದಿರುವಂತದ ಕಾರಣನೇ ನಮ್ಮ ಅಪ್ಪಗೆ ಬದುಕಿಸ್ಬೇಕನ್ನುವಂಥದ್ದು. ಭೀಕರವಾಗಿರುವ ಬದುಕಾಲ ಇದ್ರೂ ಕೂಡ ತಂದೆಯನ್ನ ಕರ್ಕೊಂಡು ಸುಂದರವಾಗಿರುವಂತ ಬದುಕನ್ನ ನಡೆಸುವಂತ ಗಳಿಗೆ ಒಳಗ ತಂದೆಯನ್ನ ಕಳ್ಕೊಳ್ಳೋದು ಅಂತಂದ್ರೆ ಆ ತಾಯಿಗೆ ಹೆಂಗಾಗ್ಲಿಕ್ಕಿಲ್ಲ ವಿಚಾರ ಮಾಡ್ರಿ. ಯಾವಾಗ ತಂದೆಯ ಬಾಯಿಂದ ಇಂಥ ಮಾತುಗಳು ಬಂದವು, ಕಣ್ಣೀರು ಕಪಾಳಕ್ಕೆ ಬಂದಿರುವಂತ ಗಳಿಗೆ ಒಳಗ ತಂದೆಯಾಗಿರುವಂತವನು ದೈವದ ಕಡೆ ಕೈ ಮುಗಿದು ಬಿದನೂರು ಗ್ರಾಮದ ದೈವದವರ ಉಡಿ ಒಳಗ ನನ್ನ ಮಗಳನ್ನ ಹಾಕಿಲ್ರಪ್ಪ, ಬಿದನೂರು ಗ್ರಾಮದ ದೈವದ ಉಡಿ ಒಳಗೆ ನನ್ನ ಮಗಳನ್ನ ಹಾಕಿನಿ, ಈಕಿಗೆ ಸಂರಕ್ಷಣೆ ನೀವೇ ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಅಂದು ಹಿಂಗ ಕೈ ಮುಗಿಯುವಷ್ಟರೊಳಗನೆ ಗಂಗಮ್ಮನ ತಂದೆಯ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಾದ. ಭೀಕರವಾಗಿರುವಂತ ನೋವನ್ನ, ಕಷ್ಟವಾಗಿರುವಂತ ನೋವನ್ನ ಗಂಗಮ್ಮ ಅಳ್ತಾ 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 ಸುತ್ತಮುತ್ತ ಇರುವಂತ ಮಣ್ಣೆಲ್ಲನೂ ಕೂಡ ಮೈ ಮೇಲೆ ಹಾಕೊಂತ ನೋವನ್ನ ಪಡ್ತಾ ಇದ್ದಾಳ, ವ್ಯಥೆಯನ್ನ ಪಡ್ತಾ ಇದ್ದಾಳ. ಯಾರ ಸಲಕ್ಕೆ ಬದುಕಲಿ, ಇಷ್ಟು ದಿನ ನಿನ್ನ ಸಲಕ್ಕೆ ಬದುಕಿನಪ್ಪ, ಇನ್ನು ಮುಂದೆ ಯಾರ ಸಲಕ್ಕೆ ಬದುಕಲಿ ಎನ್ನುವಂತ ನೋವನ್ನ ಎಲ್ಲರ ಮುಂದೆ ಹೇಳ್ಕೊಂಡಾಗ ಮಲ್ಲಿಕಾರ್ಜುನ ಗೌಡ್ರು ಬಂದು ಗಂಗಮ್ಮನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ವಾ ಅಳ್ಬೇಡ ತಾಯಿ, ಅಳ್ಬೇಡ, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ, ನಾನು ಒಂದು ದಿನ ಹೋಗೋದದ, ನೀನು ಒಂದಿನ ಹೋಗೋದದ, ಹಿಂದ ಮುಂದ ಅನ್ನುವಂಥದ್ದು ಅಷ್ಟೇ ತಾಯಿ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದ ನಂತರ. ಯಾವ ವಿದ್ಯೆ ಕಲಿತ್ರೇನ್ರಿ? ಪ್ರವಚನ ಮಾಡೋದಾದ್ರೆ ಏನು, ಮಹಾತ್ಮರಾದ್ರೆ ಏನು, ಶರಣರಾದ್ರೆ ಏನು, ಹಾಡೋದಾದ್ರೆ ಏನು, ತಬಲಾ ನುಡ್ಸೋದಾದ್ರೆ ಏನು, CM ಆದ್ರೇನು, PM ಆದ್ರೇನು, DC ಆದ್ರೇನು, MLA ಆದ್ರೇನು, MP ಆದ್ರೇನು, ಯಾರಿಗೂ ಸಾವು ಅನ್ನೋದು ಬಿಟ್ಟದೇನ್ರಿ? ಯಾರಿಗೂ ಬಿಟ್ಟಿಲ್ಲ. ಆ ವಿದ್ಯೆ ಕಲಿತಾಳೇನು, ಅಕ್ಕ ಬರಿತಾಳೆ, ಅಕ್ಕ ಮಾದೇವಿ ಬರಿತಾಳೆ, ಆವ ವಿದ್ಯೆ ಕಲಿತಾಳೇನು ಸಾವ ವಿದ್ಯೆ ಬೆನ್ನ ಬಿಡದ ನಕ್ಕರ, ಮಸನವಾ ತೊರೆದರೇನು, ವ್ಯಸನವಾ ಮರೆತರೇನು. ಎಷ್ಟು ಚಲೋ ಬರೀತಾಳೆ ನೋಡ್ರಿ ಅಕ್ಕ ಮಾದೇವಿ. ಏನ ಕಲ್ತ್ರಿ ಏನದ, ಸಾವು ಅನ್ನುವಂಥದ್ದು ಯಾರ ಕೈದಾಗ ಬಿಟ್ಟದೇನು? ಯಾರಿಗೂ ಕೂಡ ಬಿಟ್ಟಿದ್ದಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಹೋಗೋದಿ ಅದ. ನೆವರ್ ಬಾರ್ನ್ ನೆವರ್ ಡೆತ್, ಓನ್ಲಿ ವಿಸಿಟರ್ ಆಫ್ ಅರ್ತ್ ಅನ್ನುವಂತ ಮಾತು ಬರೀತಾರೆ. ಯಾರು ಹುಟ್ಟೋದಿಲ್ಲ, ಯಾರು ಸಾಯೋದಿಲ್ಲ. ಸುಮ್ಮ ಪರಮಾತ್ಮ ಏನೋ ನಮ್ಮ ಮೇಲೆ ಕರುಣೆ ತೋರಿರ್ತಾನ. ನೀಲೂರದೊಳಗ ಪುಣ್ಯ ಮಾಡಿ ಹುಟ್ಟಿವಿ, ನಿಂಬೆಕ್ಕನ ದರ್ಶನ ಪಡೆಯೋದದ, ಮತ್ತ ಪರಮಾತ್ಮ ಕೈ ಮಾಡಕ್ ಕರೆದ ಅಂದ್ರೆ ಹೋಗೋದದ. ಸಾಯ್ದೆ ಹೋದ್ರೆ ಯಾಕೆ ಕಣಣ, ಸಾಯ್ದೆ ಹೋದ್ರೆ ಯಾಕೆ ಕಣಣ, ಮುಂದೆ ಹುಟ್ಟೆ ಜನಗಳಿಗೆ ಜಾಗ ಬೇಡ ಏನೇನ. ಸಾಯ್ದೆ ಹೋದ್ರೆ ಯಾಕೆ ಕಣಣ, ಮುಂದೆ ಹುಟ್ಟೆ ಜನಗಳಿಗೆ ಜಾಗ ಬೇಡ ಏನೇನ, ಮುಂದೆ ಹುಟ್ಟೆ ಜನಗಳಿಗೆ ಜಾಗ ಬೇಡ ಏನೇನ, ಬೇಡ ಏನೇನ. ತಿರುಕನಾಗಿ ತಿರುಗಿದರೇನೋ, ತಿರುಕನಾಗಿ ತಿರುಗಿದರೇನೋ, ಅರಸನಾಗಿ ಮೆರೆದರೇನೋ, ಅರಸನಾಗಿ ಮೆರೆದರೇನೋ, ಎಲ್ಲರೂ ಒಂದು ದಿನ ಸಾಯಲೇಬೇಕು, ಎಲ್ಲರೂ ಒಂದು ದಿನ ಸಾಯಲೇಬೇಕು,
ಸಾಯಲೇಬೇಕು ಸಾಯಲೇಬೇಕು ಸಾಯಲೇಬೇಕು. ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಗಂಗಮ್ಮಗ ತಲೆ ಮೇಲೆ ಕೈಯನ್ನ ಸವರ್ತಾ ಮಲ್ಲಿಕಾರ್ಜುನ ಗೌಡ್ರು ಹೇಳ್ತಾರೆ, ವಾದ ತಲೆ ಕೆಡಿಸ್ಕೊಬೇಡ, ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗ್ಬೇಕನ್ನುವಂತ ಗಡಿಗೆ ಒಳಗೆ ಗಂಗಮ್ಮ ಗೌಡ್ರ ಕಡೆ ನೋಡ್ತಾ ಕೈ ಮುಗಿದು ಹೇಳ್ತಾಳೆ, ಗೌಡ್ರೆ ನಾಗಠಾಣದಿಂದ ಇಲ್ಲಿ ಬಂದಿರುವಂತದ್ದ ಕಾರಣ ಏನು ಅಂತಂದ್ರೆ ನಮ್ಮ ಅಪ್ಪನ ಸಲಕ್ರಿ, ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾ ಯಾರ ಸಲಕ್ ಬದುಕಲ್ರಿ ಅನ್ನುವಂತ ನೋವನ್ನ ಗೌಡ್ರ ಮುಂದೆ ಹೇಳ್ಕೊಂಡಾಗ ಗೌಡ್ರು ಹೇಳ್ತಾರೆ, ವಾ ನಿಮ್ಮಪ್ಪ ಸಾಯ್ಬೇಕಾದ್ರೆ ದೈವದ ಮಧ್ಯದೊಳಗೆ ನಮ್ಮ ಉಡಿ ಒಳಗ ಹಾಕಿ ಹೋಗ್ಯಾನಂದ್ರೆ ಎಲ್ಲರ ಮುಖದೊಳಗ ಎಲ್ಲರ ಮನಸ್ಸಿನೊಳಗ ನಿನ್ನ ತಂದೆಯನ್ನ ಕಾಣು ತಾಯಿ, ನೋವು ಪಡಬೇಡ, ವ್ಯತ್ಯೆ ಪಡಬೇಡ, ಹಿಂಗೆಲ್ಲ ಸಮಾಧಾನದ ಮಾತುಗಳನ್ನ ಹೇಳಿ ಗಂಗಮ್ಮನ ತಂದೆಯ ಶವವನ್ನ ಸಂಸ್ಕಾರ ಮಾಡಿದ್ರು. ಸಂಸ್ಕಾರ ಮಾಡಿ ಎಲ್ಲರೂ ಅವರವರ ಮನೆಗೆ ಹೋಗ್ಬಿಟ್ರು. ಸತ್ತಿರುವಂತ ಹೆಣದ ಮುಂದೆ ಬಂದು ಸಮಾಧಾನ ಮಾಡುವಂತವ್ರು ಬಹಳ ಜನ ಅದಾರ. ಶವವನ್ನ ಒಯ್ದು ಮಣ್ಣಾಗಿಟ್ಟ ಬಳಕ ಮನಿತನ ಬರೋರು ಕಡಿಮೆ ಅದಾರ. ಎಲ್ಲಿ ತನ ಬರ್ತಾರ ಜನ ಅಂತಂದ್ರೆ ಮಣ್ಣಾಗಿಡುವ ತನೂ ಕೂಡ ಜನ ಬರ್ತಾರ. ಮಣ್ಣಾಗಿಡುವಂತ ಸಂದರ್ಭದೊಳಗ ಮಣ್ಣು ಹಾಕಿ ವಾಪಸ್ ಮನೆಗೆ ಬರ್ತಾರ, ಮಣ್ಣಾಗ ಬರೋದಿಲ್ಲ. ಮಣ್ಣಾಗಿಡೋ ತನ ಬರ್ಬೋದು, ಮಣ್ಣಾಗ ಹಾಕಿ ಮಣ್ಣು ಹಾಕಿ ವಾಪಸ್ ಮನೆಗೆ ಬರೋರಿ ಅವ್ರು. ಒಬ್ಬಕ್ಕೆ ಹೆಣ್ಮಗಳು ಗಂಡ ಸತ್ತಿರುವಂತ ಗಳಿಗೆ ಒಳಗ ನೋಡ್ಬೇಕ್ರಿ ಒಬ್ಬೊಬ್ರದು ಭಾರಿ ಮಜಾ ಇರ್ತದ. ಮಜಾ ಅಂದ್ರೆ ಇವ ಈ ಕಡೆ ಇನ್ನ ಚಲೋ ನಮ್ ಕಡೆ ಈ ಮಾಡಿದ್ದು ಮಟ್ಟಿದ್ದು ಹೇಳಿ ಹೇಳಿ ಅಳ್ತಾರ. ಈ ಕಡೆ ಮೈಸೂರು ಕಡೆಯಲ್ಲಿ ಹೋದ್ವಿ ಅಂತಂದ್ರು ಅಳ್ಳಕ್ ರೊಕ್ಕ ಕೊಟ್ಟು ಕರೆಸ್ತಾರ ಅವ್ರು. ಮತ್ತಿನ್ನ ನಮ್ಮ ಕಡೆ ಹೆಂಗ ಅಂತಂದ್ರ ಭಾರಿ ಚಲೋ, ಅವರು ಈ ಬಾರಸವ್ರಿಗೂ ಗೊತ್ತಾಗ್ಬಿಟ್ಟದ ಇವ್ರೆಲ್ಲಾ ಮಾಡುವಂತದ್ದು ನೋಡಿ. ಯಾರೇ ಬೀಗರು ಬಿದ್ರು ಬಂದ್ರು ಅಂತಂದ್ರೆ ಈ ರೋಡ್ ಮೇಲೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ ಹೆಂಗಿರ್ತಾವ ಹಂಗ ಸತ್ತವ್ರ ಮನಿ ಒಳಗನು ಕೂಡ ಕೆಲವೊಂದು ಸಿಗ್ನಲ್ಗಳು ಇರ್ತಾವ. ಅಂದ್ರೆ ಮಜದ ಪ್ರಪಂಚ ಇದು, ಎಲ್ಲ ಕಡೆ ನಡೆಯೋದೆ, ಎಲ್ಲರ ಕಡೆ ಇರೋದೇ ಇದು. ಜಗತ್ತನ್ನುವಂಥದ್ದೇ ಮಜಾ ಅದ. ಮಡಿವಾಳದವ್ರು ಹೇಳ್ತಾರೆ ಈ ಮಾತು. ಬಹುಶಃ ಹೆಂಗ ಬೀಗರು ಬಿದ್ರು ಹೊಸ ಕಾರ ಹೊಸ ಗಾಡಿ ಬತ್ತು ಅಂದ್ರೆ ನೋಡ್ಬೇಕ್ರಿ, ಬಾರಿಸುವಂತವ್ರು ಜರ ಜೋರ್ ಬಾರಿಸ್ರ ಅಂದ್ರೆ ಒಳಗ ಕೂತು ಆಜು ಬಾಜು ಕೊಡೋರಿಗೆ ಗೊತ್ತಾಗ್ಬಿಡ್ತದೆ ಯಾರೋ ಜೋರ್ ದೊಡ್ಡ ಬೀಗರಿದ್ದವ್ರು ಹೊಂಟಾರ, ಅವ್ರಿಗೆ ಗೊತ್ತಾಗಂಗ್ ಅಳ್ಬೇಕಂತೇಳಿ ಚಾಲುನೆ. ಜೋರ್ ಅಳಕ್ ಬಂದ್ರು ತಿಳ್ಕೊಂಡು ಅಳಕ್ ಶುರು ಮಾಡಿರುವಂತದ್ದು ಹಿಂಗ ಇದೆಲ್ಲ ಸಂಸಾರ ಜಂಜಾಟ ಇದು. ಹಿಂಗ ಸತ್ತಿರುವಂತ ಗಳಿಗೆ ಒಳಗ ಹೆಂಡತಿ ಅದಕ್ಕೆ ಎಲ್ಲರಿಗೂ ಕೈ ಮಾಡಿ ಹೇಳಿ ಅಳ್ತಾ ಇದ್ರು, ನಾನ್ ರಾಜ ಹೋದ್ಬಿಡಕ್ ನಾ ಹೆಂಗಿರ್ಲಿ ಅಂತೇಳಿ ಹಿಂಗ ಅಳಾರ್ದಾಗ ಎಲ್ಲರೂ ನೋಡ್ದವ್ರೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಏಟ್ರೆ ಹಚ್ಕೊಂಡಿದ್ರು ಗಂಡಗ ಹೆಂಗ ಬದುಕ್ತಾಳೇನು ಅನ್ನುವಂತ ಎಲ್ಲರ ಜನರ ಮಾತುಗಳು ಪಿಸು ಎಲ್ಲರೂ ಮಾತುಗಳು ಆಡ್ತಿದ್ರು. ಮಾತಾಡುವಂತ ಗಳಿಗೆ ಒಳಗೆ ನನ್ನ ಗಂಡನ್ ಬಿಟ್ಟು ನನಗಿರೋದಾಗಲ್ಲ ತಿಳ್ಕೊಂಡು ಹಿಂಗ್ ಹೇಳಾಕಿ ಹಣಿ ಹೊಡ್ಕೊಳಕ್ಕಿ ಅಳಕ್ಕಿ ಹಿಂಗ ಆಧಾರದಾಗ ಹೇಳ್ತೀನಿ. ಎಲ್ಲರೂ ತಾಪಿಗ್ ಬಂದು ಜಲ್ಲಿ ಒಯ್ದು ಮಣ್ಣು ಮಾಡಮ್ ನಡ್ರಿ, ಯಾಕೋ ತ್ರಾಸ್ ಮಾಡ್ಕೋತಾಳ ತಿಳ್ಕೊಂಡು ಎಲ್ಲರೂ ಕೂಡ ಪಟ್ಟನೆ ಹೆಣ ತಗೊಂಡು ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಹೊಲಕ್ ತಗೊಂಡು ಹೊಂಟಿದ್ರು. ಹೊಲಕ್ ತಗೊಂಡು ಹೋಗಾರದಾಗ ಹೇಳ್ತೀನಿ ನಿಮಗ, ಅಕ್ಕಿ ಹೆಣ್ಮಗಳೇನು ಸಣ್ಣ ಪಟ್ಟ ಇದ್ದಿದ್ದಿಲ್ಲಕ್ಕಿ, ಚಲೋ ಆಳಿ ಎದ್ದಳಕ್ಕಿ. ಅಂದ್ರೆ ಬಹಳ ಶರೀರ ಸ್ಥೂಲ್ ಇತ್ತು, ಅಂದ್ರೆ ಬಹಳ ಶರೀರ ಚಲೋ ಇತ್ತಕ್ಕಿಂದು. 4 ಮಂದಿಗೂ ಮಣೆಪ್ಲೆ ಇದ್ದಿದ್ದಿಲ್ಲಕ್ಕಿ, ಅಷ್ಟು ಶರೀರ ಚಲೋ ಇತ್ತು ಹೆಣ್ಮಗಳದು. ಇನ್ನೇನು ಮಣ್ಣು ಮಾಡೋದನ್ನ ತಗೊಂಡು ಹೋಗಿ ಇನ್ನೇನು ಕೊನೆಯದಾಗಿ ಮಂಗಲ ಆದ ಕೂಡ್ಲೇನೆ ಇನ್ನೇನು ಮಣ್ಣು ಹಾಕುವಂತ ಗಳಿಗೆ ಒಳಗ ಆ ಕಡೆ ಇಬ್ರು ಹಿಡ್ದಾರ ಈ ಕಡೆ ಇಬ್ರು ಹಿಡ್ದಾರ. ಹೇಳ್ತೀನಿ ನಿಮಗ, ನನಗ್ ಕೈ ಬಿಡ್ರಿ, ನಾನು ಕೂಡ ನನ್ನ ಗಂಡನ ಸಂಗಟ ಹೋಗ್ತೀನಿ, ಅವ ನನ್ನ ರಾಜ ಇಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಅಂತ ತಿಳ್ಕೊಂಡು ಹಿಂಗ ಅಳಾರ್ದಾಗ ಹೇಳ್ತೀನಿ ನಿಮಗ, ಸುಮ್ ಹಿಡ್ದಾರ ಸುಮ್ ಬಾಯಿಲೆ ಅಳೋದನ್ನ ಬಿಟ್ಟು ಈಕಿನ ಹೆಣ್ಮಗಳು ಏನ್ ಮಾಡ್ಯಾಳ, ಅವ್ರಿಗೆ ಬಿಡಿಸ್ಕೋಬೇಕಂತ ತಿಳ್ಕೊಂಡು ಒಂದ್ ಸ್ವಲ್ಪ ಜೋರ್ ಜಗಳ ಮಾಡ್ಯಾಳ ನೋಡು. ಬಿಡಿಸೋಬೇಕಂತ ತಿಳ್ಕೊಂಡು ಹಿಂಗೊಮ್ಮೆ ಕೈ ಜಾಡ್ಸರದಾಗ ಅರ್ದಾಗ ಒಬ್ಬಾಕಿ ಹೆಣ್ಮಗಳು ಚಲೋ ಹೆಣ್ಮಗಳಿದ್ರು, ಅಕ್ಕಿನ ಮೂಗಿಗೆ ಇಕ್ಕಿನ ಕೈ ಬಡದದ, ಅಕ್ಕಿ ತಾಪಿಗೆ ಬಂದ ಕೈ ಬಿಡ್ರಿ ಅಂದಳು. ಅಕ್ಕಿಗೆ ಮೂಗಿಗೆ ಬಡದಿರುವಂತ ಕೈ ತಾಪಿಗೆ ಬಂದ ಕೈ ಬಿಡ್ರಿ ಅನ್ನೋದಾಗ ಹೇಳ್ತೀನಿ ನಿಮಗ, ಈ ಕಡೆ ಇಬ್ರು ಕೈ ಬಿಟ್ಟಾರ. ಹೇಳ್ತೀನಿ ಹೋಗು ಹಿಂಗ ಅನ್ನೋದಾಗ ಹೇಳ್ತೀನಿ ನಿಮಗ, ಹಿಂಗ ಅಳ್ಕೋತ ಬಿಟ್ರಿ ಕೈ.
ಬಿಟ್ರಿ ಕೈ ಅಂದಿದ್ನಂತಕ್ಕೆ ಹೆಣ್ಮಗಳನ್ನ ಅನ್ನೋದೇನು ಅಂತಂದ್ರೆ ಎಲ್ಲಿ ತನ ಎಲ್ಲಾ ಬೀಗರು ಬಿದ್ದರು ನೆಂಟರು ಎಲ್ಲಿ ತನ ಅಂದ್ರೆ ಮಣ್ಣಾಗಿಡೋತನ. ಮಡಿವಾಳಪ್ಪನವರು ಬರ್ದಿದ್ದು ಅಣ್ಣ ತಮ್ಮ ಬೀಗರು ಬಿಜ್ಜರು ಎಲ್ಲಿ ತನಕ ನಿನಗ ಮಣ್ಣಾಗಿಡೋ ತನಕ. ಯಾವ ಗಂಗಮ್ಮನ ತಂದೆಯನ್ನ ಸಂಸ್ಕಾರ ಮಾಡಿದ ನಂತರದೊಳಗ ಗಂಗಮ್ಮನನ್ನ ಎಲ್ಲರೂ ಬಿಟ್ಟು ಮನೆ ಮನೆಗೆ ಹೋಗ್ತಾರ. ಹೋಗಿರುವಂತ ಗಳಿಗೆ ಒಳಗ ಗಂಗಮ್ಮ ತೋಟದ ಮನೆಯೊಳಗ ಒಬ್ಬಂಟಿಯಾಗಿ ಮಲಗಿರುವಂತ ಗಳಿಗೆ ಒಳಗ ರಾತ್ರಿ ಕಣಿತದ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕುತ್ಕೊಂಡು ಗಂಗಮ್ಮ ಕಣ್ಣೀರ್ ಹಾಕ್ತಾ ವಿಚಾರ ಮಾಡ್ತಾಳ, ಇನ್ನು ಮುಂದೆ ನಾ ಇರಬಾರ್ದು. ನಮ್ಮ ಅಪ್ಪಿದ್ದಾಗೆ ನನಗೆ ಎಷ್ಟೋ ಕಷ್ಟಗಳು ಎದುರಾಗ್ಯಾವ. ಇನ್ನು ನಮ್ಮ ಅಪ್ಪ ಸತ್ತ ಬಳಕ ನನಗೆ ಈ ಸಮಾಜದೊಳಗ ದುಷ್ಟರು ಬಿಡ್ತಾರೇನು, ಕಾಮುಕರು ಬಿಡ್ತಾರೇನು, ನನಗೆ ಇವ್ರು ಬಿಡಕ್ಕೆ ಸಾಧ್ಯನೇ ಇಲ್ಲ, ನಾನು ಇರಬಾರ್ದು ಅನ್ನುವಂತ ಯೋಚನೆಯನ್ನ ಮಾಡ್ಕೊಂಡು ಗಂಗಮ್ಮ ಕಣ್ಣೀರ್ ಹಾಕ್ತಾ ನಾನು ಇರಬಾರ್ದು, ಈ ಸಮಾಜದೊಳಗೆ ಬದುಕಬಾರದು. ನಮ್ಮ ಅಪ್ಪಿದ್ದು ನನಗೊಂದು ಧೈರ್ಯ ಇತ್ತು, ನನಗೊಂದು ಬಲ ಇತ್ತು, ಅವನೇ ಕಳ್ಕೊಂಡಿನಿ ಅಂತಂದ್ರೆ ನಾ ಇನ್ನು ಯಾರ ಸಲಕ್ಕೆ ಬದುಕಲಿ ಅಂತ ವಿಚಾರ ಮಾಡಿ ಗಂಗಮ್ಮ ಸಾಯುವ ನಿರ್ಧಾರವನ್ನ ತಗೊಂಡ್ಳು. ಸಾಯುವ ನಿರ್ಧಾರವನ್ನ ತಗೊಂಡು ತೋಟದ ಮನೆಯಿಂದ ಬಂದಳು ಎಲ್ಲಿ ತನ ಬಂದಳು ಅಂದ್ರೆ ಊರು ಹೊರಗಡೆ ಇರುವಂತ ವಿರೂಪಾಕ್ಷಯ್ಯ ಸ್ವಾಮಿಗಳವರ ಮಠದ ತನ ಬಂದಳು. ಮಠದ ಮುಂಭಾಗದೊಳಗಿರುವಂತ ಬಾವಿಯ ತೀರದೊಳಗೆ ಬಂದು ನಿಂತ್ಕೊಂಡ್ಳು. ಬಾವಿಯ ತೀರದೊಳಗೆ ಬಂದು ನಿಂತ್ಕೊಂಡು ಬಾವಿಯ ತುಟ್ಟ ತುದಿಯ ಮೇಲೆ ನಿಂತ್ಕೊಂಡು ಪ್ರಾಣವನ್ನ ಕೊಡ್ಬೇಕು ಅಂತ ತಿಳ್ಕೊಂಡು ಇನ್ನೇನು ಹಾರಬೇಕು ಅನ್ನೋದ್ರೊಳಗ ಪ್ರಾಣವನ್ನ ಬಿಡಬೇಕು ಅಂತ ತಿಳ್ಕೊಂಡು ಇನ್ನೇನು ಆರೋದ್ರೊಳಗ ಅದೇ ಬೆಳಗಿನ ಜಾವದೊಳಗ ಮಠದ ಸ್ವಾಮಿಗಳಾಗಿರುವಂತ ವಿರೂಪಾಕ್ಷಯ್ಯ ಸ್ವಾಮಿಗಳು ಬೆಳಗಿನ ಜಾವ ಎದ್ದು ಸಂಚಾರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಚೆಬ್ಬಿಗೆ ತಗೊಂಡು ಹೊರಗೆ ಬಂದು ನೋಡ್ತಾರ. ಬಾವಿಯ ತುದಿಯ ಮೇಲೆ ಹೆಣ್ಮಗಳು ನಿಂತಾಳು. ಹೆಣ್ಮಗಳು ನಿಂತಿರುವಂತದನ್ನ ನೋಡಿ ಈಕಿ ಯಾಕೋ ಸಾಯ್ತಾಳ ಬಾ ಅಂತ ತಿಳ್ಕೊಂಡು ಒಡ್ಕೊಂತ ಬಂದು ಗಂಗಮ್ಮನ ಕೈಯನ್ನ ಹಿಡಿದು ಜೊಗ್ತಾರ. ಜೊಗಿ ಗಂಗಮ್ಮನನ್ನ ಹೆಣ್ಮಗಳನ್ನ ಕೇಳ್ತಾರ, ಯಾಕ ತಂಗಿ ಏನಾಗ್ಯದ, ಅಂತ ತಿಳ್ಕೊಂಡು ಕೇಳುವಂತ ಗಳಿಗೆ ಒಳಗ ಯಾಕಮ್ಮ ಏನಾಗ್ಯದ, ಯಾಕೆ ಸೈನಿಕ ನಿರ್ಧಾರ ಮಾಡಿದೆ ಅಂತ ತಿಳ್ಕೊಂಡು ಅಂದಾಗ, ಇಲ್ರಪ್ಪ ನಮ್ಮ ಅಪ್ಪ ಸತ್ತನ ಯಾರ ಸೆಲೆಕ್ಟ್ ಬದುಕಲಿ, ನಾನು ಬಂದಿರುವಂತ ಕಾರಣನೇ ನಮ್ಮ ಅಪ್ಪಗ ಬದುಕಿಸ್ಬೇಕಂತ ತಿಳ್ಕೊಂಡು ದೂರದ ನಾಗಟಾಳದಿಂದ ಬಂದು ಬಿದನೂರದೊಳಗೆ ಆಶ್ರಯವನ್ನ ಪಡ್ಕೊಂಡಿದ್ದೀನಿ. ಇಲ್ಲಿ ಬಂದ್ರು ಕೂಡ ನಮ್ಮ ಅಪ್ಪನ ಕಳ್ಕೊಂಡಿನಿ ಅಂತಂದ್ರೆ ನಂದೆಂತ ನತದೃಷ್ಟ ಹೆಣ್ಮಗಳು ನಾನು, ನನ್ನ ದೈವ ಎಂತದ್ದದ, ನನ್ನ ಹಣೆ ಬರ ಎಂತದ್ದದ, ಇಲ್ಲಿಲ್ಲ ನಾನು ಬದುಕಬಾರದು, ಕೈ ಬಿಡ್ರಿ ಅಂತ ತಿಳ್ಕೊಂಡು ವಿರೂಪಾಕ್ಷಯ್ಯ ಸ್ವಾಮಿಗಳು ಹಿಡಿದಿರುವಂತ ಕೈಯನ್ನ ಬಿಡಿಸ್ಕೊಳ್ಳುವಂತ ಪ್ರಯತ್ನ ಗಂಗಮ್ಮ ಮಾಡುವಂತ ಗಳಿಗೆ ಒಳಗ ವಿರೂಪಾಕ್ಷಯ್ಯ ಸ್ವಾಮಿಗಳು ಹೇಳ್ತಾರ, ತಾಯಿ ಯಾಕ ಸಾಯುವಂತ ನಿರ್ಧಾರ ಮಾಡ, ಭಗವಂತ ಹುಟ್ಟಿಸ್ಯಾನಂದ್ರೆ ಎಲ್ಲಾದ್ರೂ ಕೂಡ ಹುಲ್ಲು ಇಟ್ಟಾನ ನಮಗ. ಪುರಂದರದಾಸರು ಬಹಳ ಸುಂದರವಾಗಿರುವಂತ ಮಾತನ್ನ ಹೇಳ್ತಾರೆ, ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನ ಸಲ್ಲುವಂತ ಹಾಂಗ. ಯಾಕೆ ನೋವು ಪಡ್ತೀನಿ, ನಿಮ್ಮ ಅಪ್ಪ ಸತ್ತರೆ ಏನು, ಯಾರು ಸತ್ತರೆ ಏನು ತಾಯಿ, ನಿನಗೆ ಭಗವಂತ ಹುಟ್ಟಿಸ್ಯಾನಂದ್ರೆ ಎಲ್ರ ಒಂದ್ ಕಡೆ ಅನ್ನ ಇಟ್ಟೇ ಇಟ್ಟಾನ. ನಿನಗೂ ಬದುಕಿಸುವಂತ ಸಾಮರ್ಥ್ಯ ಭಗವಂತ ನಿನಗೆ ಕೊಟ್ಟಾನ. ಎಷ್ಟು ಚಲೋ ಹೇಳ್ತಾರ, ತಲ್ಲಣಿಸದಿರು ಕಣ್ಯ ತಾಳು ಮನವೇ ಎಲ್ಲರನ್ನು ಸಲ್ಲುವಂತ ಹಾಲ. ಬೆಟ್ಟದ ತುದಿಯ ಮೇಲೆ ಹುಟ್ಟಿರುವಂತ ವೃಕ್ಷಕ್ಕೆ ನೀರೆರೆದವರು ಯಾರು, ಎಲ್ಲದಕ್ಕೂ ಕೂಡ ಭಗವಂತ ಸಲ್ಲುವಂತ ಸಾಮರ್ಥ್ಯ ಕೊಟ್ಟನ್ನ. ಯಾಕೆ ಸಾಯುವಂತ ನಿರ್ಧಾರವನ್ನ ಮಾಡ್ತೀವಿ, ಮನುಷ್ಯ ಜನ್ಮ ಅನ್ನುವಂಥದ್ದೇನು ಬಾಳಿ ಪೀಲದ ಏನು, ಮತ್ತೊಮ್ಮೆ ಹುಟ್ಟಕ್ಕ ಇಲ್ಲ. ಸಾಯುವ ನಿರ್ಧಾರ ತಪ್ಪನ್ನು ತಗೋಬೇಡ, ಹಿಂದಕ್ಕೆ ಸರಿ ಅಂತ ತಿಳ್ಕೊಂಡು ಗಂಗಮ್ಮನ ಕೈಯನ್ನ ಹಿಡಿದು ವಿರೂಪಾಕ್ಷಯ್ಯ ಸ್ವಾಮಿಗಳು ಕರೆದು ತಂದಿರುವಂತ ಗಳಿಗೆ ಒಳಗ ವಿರೂಪಾಕ್ಷಯ್ಯ ಸ್ವಾಮಿಗಳು ಎಲ್ಲವನ್ನ ಕೇಳಿದಾಗ ಗಂಗಮ್ಮ ತನ್ನ ಪರಿಚಯವನ್ನ ಹೇಳಿದಾಗ, ಗಂಗಮ್ಮ ನೀನ್ ಎಂತ ಶರಣೆ ತಾಯಿ, 12ನೇ ಶತಮಾನದೊಳಗಿರುವಂತ ಬಸವಣ್ಣನವರ ವಚನಗಳು, ಅಕ್ಕಮಾದೇವಿಯ ವಚನಗಳು, ವರದಾನೇಶ್ವರಿಯ ವಚನಗಳು, ಜೀವನ ಚರಿತ್ರೆಯನ್ನ ಎಲ್ಲನೂ ಕೂಡ ಅಧ್ಯಯನವನ್ನ ಮಾಡಿ 4 ಜನರಿಗೆ ಮಾರ್ಗದರ್ಶನವನ್ನ ಮಾಡುವಂತ ಹೆಣ್ಮಗಳೇ ನೀನೆ ಹಿಂಗ ಮಾಡಿದ್ರೆ ಗತಿ ಹಂಗ ಹಿಂಗ ಮಾಡೋದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಗಂಗಮ್ಮನನ್ನ ಮಠದ ಹತ್ರ ಕರ್ಕೊಂಡು ಬರೋದ್ರೊಳಗೆ ಅಷ್ಟೊತ್ತಿಗೆ ಸುದ್ದಿ ಯಾರಿಗ್ ಗೊತ್ತಾಗಿತ್ತು ಅಂದ್ರೆ ಮಲ್ಲಿಕಾರ್ಜುನ ಗೌಡ್ರಿಗೆ ಗೊತ್ತಾಗಿತ್ತು ನೋಡ್ರಿ. ಮಲ್ಲಿಕಾರ್ಜುನ ಗೌಡ್ರು ಓಡ್ಕೊಂತ ಮಠಕ್ಕೆ ಬಂದ್ರು. ಮಠದೊಳಗಿರುವಂತ ಗಂಗಮ್ಮನನ್ನ ಕರೆದು ತಂದು ಗುರುಗಳ ಮುಂದೆ ಎದುರಿಸಿ ಗಂಗಮ್ಮಗೆ ಹೇಳ್ತಾರ, ಗಂಗಮ್ಮ ಎಂತ ಕೆಲಸ ಮಾಡಕ್ ಹೊರಟಿದಿ ಗಂಗಮ್ಮ, ನೀನು ಎಂತ ಕೆಲಸ ಮಾಡಕ್ ಹೊರಟಿದಿ, ಒಂದು ವೇಳೆ ಇಂಥ ಕೆಲಸ
ಇಂತ ಅಪವಾದ ಏನಾದ್ರೂ ನೀನು ಸತ್ತಿದ್ದಿ ಅಂತಂದ್ರೆ ಊರಾಗಿನ ಮಂದಿ ನನಗ ಬಿಡ್ತಿದ್ರಿ ಅನ್ನೋ ಏನೋ ಗೌಡ್ರೆ ಮಾಡ್ದಂಗ್ ಕಾಣಿಸ್ತಾರ, ಏನೋ ಗದ್ದಲು ಮಾಡ್ದಂಗ್ ಕಾಣಿಸ್ತಾರ, ಅದಕ್ಕೆ ಗಂಗಮ್ಮ ಸತ್ತಾಳ ಅಂತ ತಿಳ್ಕೊಂಡು ನನ್ನ ತಲೆ ಮೇಲೆ ಅಪವಾದ ಬರ್ತಿತ್ತಲ್ಲ ಗಂಗಮ್ಮ, ಇಂತ ಕೆಲಸ ಯಾಕೆ ಮಾಡಕ್ ಹೋಗಿದ್ವಿ ಅಂದಾಗ ಇಲ್ರಿ ಗೌಡ್ರಿ ತಪ್ಪಾಗ್ಯದ್ರಿ. ಇರ್ಲಿ, ಇನ್ನು ಮುಂದಿನ ಜೀವನ ಒಳ್ಳೇದಾಗ್ಲಿ. ಗುರುಗಳು ನನಗೆ ಬಹಳ ದಿನದ ಹಿಂದೆ ಹೇಳಿದ್ರು, ಮಠದೊಳಗೆ ಯಾರು ಕೂಡ ಕೆಲಸ ಮಾಡಕ್ಕಿಲ್ಲ, ಪ್ರಸಾದ ಮಾಡಕ್ಕಿಲ್ಲ, ದಾಸೋಹ ಮಾಡಕ್ಕಿಲ್ಲ. ಯಾರಾದ್ರೂ ಒಳ್ಳೆಯ ಸಂಸ್ಕಾರ ಮನೆತನದವ್ರು ಇದ್ರು ಅಂದ್ರೆ ನೋಡ್ರಿ ಪ್ರಸಾದ ದಾಸೋಹ ಮಾಡಕ್ಕಂತಂದಿದ್ರು. ನಿನಗೆ ಇನ್ನು ಮುಂದೆ ಇಲ್ಲೇ ಮಠದೊಳಗೆ ಇದ್ದು ಬಿಡು ಗಂಗಮ್ಮ ಅಂತ ತಿಳ್ಕೊಂಡು ಗಂಗಮ್ಮನಿಗೆ ದೈವದ ಮಧ್ಯದೊಳಗ ಮಲ್ಲಿಕಾರ್ಜುನ ಗೌಡ್ರು ಹೇಳಿದ್ರು. ಆಗ್ಲಿ ಅಂತ ತಿಳ್ಕೊಂಡು ಗುರುಗಳ ಸೇವೆ ಒಳಗ ನಿರತಳಾಗಬೇಕಂತ ತಿಳ್ಕೊಂಡು ಗಂಗಮ್ಮ ವಿಚಾರ ಮಾಡಿ ಮಠದೊಳಗ ಉಳ್ಕೊಂಡು ಹಿಂಗ ಸುಮಾರು ತಿಂಗಳುಗಳು ನಡೆದವು. ಎಷ್ಟರ ಮಟ್ಟಿಗೆ ನಡೆದವು ಅಂತಂದ್ರೆ ಗಂಗಮ್ಮ ಮಠದೊಳಗಿದ್ದು ಅಕ್ಕನೂ ಕೂಡ ಒಂದು ಅಕ್ಕನ ಬಳಗವನ್ನ ತಯಾರು ಮಾಡಿದಳು. ಮಠದೊಳಗ ಉಳ್ಕೊಂಡು ಅಕ್ಕನ ಬಳಗವನ್ನ ತಯಾರು ಮಾಡಿದಳು. ಬಂದಿರುವಂತ ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಾ ಇದ್ದಳು. ವಿಭೂತಿ ಅಂದ್ರೆ ಏನು, ರುದ್ರಾಕ್ಷಿ ಅಂದ್ರೆ ಏನು, ಪಾದೋದಕ ಅಂದ್ರೆ ಏನು, ಪ್ರಸಾದ ಅಂದ್ರೆ ಏನು, ಇದೆಲ್ಲನೂ ಕೂಡ ಸಂಸ್ಕಾರವನ್ನ ಹೆಣ್ಣು ಮಕ್ಕಳಿಗೆ ದಿನನಿತ್ಯನೂ ಕೂಡ ಬೋಧನೆಯನ್ನು ಮಾಡುವಂತ ಗಳಿಗೆ ಒಳಗ ಊರಿನ ಜನರೆಲ್ಲರೂ ಕೂಡ ಎಂತ ಗಂಗಮ್ಮ, ಎಂತ ಹೆಣ್ಣುಮಗಳು ಮಾತಾಡುವಂತ ಗಳಿಗೆ ಒಳಗ ಒಂದು ದಿನ ಗುಡ್ಡದ ಮಹಾಂತ ಶಿವಯೋಗಿಗಳು ಬಿದನೂರಿಗೆ ಬರುವುದನ್ನ ನಿಶ್ಚಯವಾಗುತ್ತದೆ. ಮಹಾಂತ ಶಿವಯೋಗಿಗಳು ಬಿದನೂರದ ಶಾಖಾ ಮಠಕ್ಕೆ ಯಾವಾಗ ಬರ್ತಾರ ತಿಳ್ಕೊಂಡು ಗೊತ್ತಾಗ್ಯದ. ಊರಿನ ಜನರೆಲ್ಲರೂ ಕೂಡ ಸೇರ್ಕೊಂಡು ಗುರುಗಳನ್ನ ಬರಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲರೂ ಕೂಡ ಹಾರ ತುರಾಯಿಗಳನ್ನ ತಗೊಂಡು ವಾದ್ಯಗಳನ್ನ ತಗೊಂಡು ಕಾತುರದಿಂದ ಕಾಯುವಂತ ಗಳಿಗೆ ಒಳಗ ಮಹಾಂತ ಶಿವಯೋಗಿಗಳು ಬಂದ್ರು. ಕುದುರೆಯ ಮೇಲೆ ಕುತ್ಕೊಂಡು ಬಂದು ಇನ್ನೇನು ಬಿದನೂರು ವಿರೂಪಾಕ್ಷಯ್ಯ ಸ್ವಾಮಿಗಳವರ ಮಠದ ಮುಂಭಾಗದೊಳಗ ಬಂದು ಕುದುರೆಯಿಂದ ಕೆಳಗಿಳಿದು ಪಾದಕ್ಕೆ ನೀರು ಹಾಕಿ ಆ ಹೂವನ್ನ ಹಾಕಿ ವಿಭೂತಿಯನ್ನ ಹಚ್ಚಿ ಆರತಿ ಮಾಡ್ತಾ ಇರುವಂತ ಗಂಗಮ್ಮ ಆರತಿ ಮಾಡಿ ಹಿಂದಕ್ಕೆ ಸರಿಬೇಕನ್ನೋದ್ರೊಳಗ ಗಂಗಮ್ಮಗ ಕರೆದ್ರ ಮಹಾಂತ ಶಿವಯೋಗಿಗಳು. ಏ ಗಂಗಮ್ಮ ಬಾಯಿಲಿ ಅಂತ ತಿಳ್ಕೊಂಡು, ಏ ತಾಯಿ ಬಾಯಿಲಿ ಅಂತ ಕರೆದ್ರು. ಬಾಯಿಲಿ ಅಂತ ಕರೆದ ತಕ್ಷಣದೊಳಗ ಗಂಗಮ್ಮನ ಉಡಿ ಒಳಗ ತಮ್ಮ ಜೋಳಿಗೆ ಒಳಗಿರುವಂತ ಪ್ರಸಾದವನ್ನ ಉತ್ತತ್ತಿಯನ್ನ ಆಕಿನ ಉಡಿ ಒಳಗ ಹಾಕಿದ್ರು. ಉತ್ತತ್ತಿ ಮತ್ತು ಬಾಳೆಹಣ್ಣ ಜೋಳಿಗೆ ಒಳಗಿರುವಂತ ಉತ್ತತ್ತಿ ಮತ್ತು ಬಾಳೆಹಣ್ಣ ಅಕ್ಕಿನ ಉಡಿ ಒಳಗ ಹಾಕಿ ಅಕ್ಕಿನ ತಲೆ ಮೇಲೆ ಹಸ್ತವನ್ನ ಇಟ್ಟು ಏನಂತ ಆಶೀರ್ವಾದ ಮಾಡಿದ್ರು ಅಂದ್ರೆ ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರು. ಏನಂತ ಆಶೀರ್ವಾದ ಹೇಳ್ರಿ? ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರು. ಪ್ರಮಾಲಕ್ಷ್ಯ ಇರ್ಲಿ. ಮಡಿವಾಳಪ್ಪನವರ ಹುಟ್ಟಿನೊಳಗ ಕೈ ಹಾಕೋದು ಒಂದೇ, ಹುತ್ತಿನೊಳಗ ಕೈ ಹಾಕೋದು ಒಂದೇ. ಮತ್ತು ಬಹಳ ಜನರಿಗೆ ಗೊತ್ತಿಲ್ಲ ಇತಿಹಾಸಗಳು. ಮಡಿವಾಳಪ್ಪನವರಷ್ಟೇ ಈ ರೀತಿಯಾಗಿರುವಂತ ಜನನಾದ ಏನು ಇಲ್ಲ. ಈ ಜಗತ್ತಿನೊಳಗ ಕ್ರಾಂತಿಕಾರಿಯಾಗಿರುವಂತವರು, ಈ ಜಗತ್ತಿನೊಳಗ ಶ್ರೇಷ್ಠತೆಗೆ ಮೆರೆದವರು, ಈ ಜಗತ್ತಿನೊಳಗ ದೊಡ್ಡ ದೊಡ್ಡ ಮಹಾತ್ಮರಾದವರ ಕೆಲವೊಬ್ಬರ ಜನರು ಕೂಡ ಬಹಳ ರೋಚಕವಾಗದೆ, ಬಹಳ ವಿಚಿತ್ರವಾಗದ. ಬಹುಶಃ ಯಾವಾಗ ಉತ್ತತ್ತಿ ಮತ್ತು ಬಾಳೆಹಣ್ಣನ್ನ ಉಡಿ ಒಳಗ ಹಾಕಿ ತಲೆ ಮೇಲೆ ಹಸ್ತವನ್ನ ಇಟ್ಟು ಪುತ್ರ ಪ್ರಾಪ್ತಿರಸ್ತು ಅಂತ ತಿಳ್ಕೊಂಡು ಗಂಗಮ್ಮಗೆ ಆಶೀರ್ವಾದ ಮಾಡ್ಯಾರ. ಗಂಗಮ್ಮಗೆ ಆಕಾಶ ಹರಿದು ತಲೆ ಮೇಲೆ ಬಿದ್ದಂಗಾಗ್ಯದ ನೋಡ್ರಿ. ಎಲ್ಲರೂ ಕೂಡ ಒಳಗಡೆ ಹೋದ್ರು, ಮಹಾಂತ ಶಿವಯೋಗಿಗಳು ಕೂಡ ಒಳಗಡೆ ಹೋದ್ರು. ಮಠದ ಒಳಗಡೆ ಎಲ್ಲರೂ ಹೋಗಿ ಎಲ್ಲರೂ ಕೂಡ ದರ್ಶನವನ್ನ ಪಡ್ಕೊಂಡ ನಂತರದೊಳಗೆ ಗಂಗಮ್ಮ ಹೋಗಿ ಮಹಾಂತ ಶಿವಯೋಗಿಗಳ ಪಾದ ಹಿಡಿದು ಕೇಳಿದ್ರಿಪ್ಪ, ಎಲ್ಲರಿಗೂ ಏನೇನೋ ಆಶೀರ್ವಾದ ಮಾಡಿದ್ರಿ, ನನಗೆ ನೀವೇನು ಆಶೀರ್ವಾದ ಮಾಡಿದ್ರಿ? ಎಲ್ಲರಿಗೂ ಕೂಡ ವಿಭಿನ್ನವಾಗಿರುವಂತ ಆಶೀರ್ವಾದ ಮಾಡಿದ್ರಿ, ನನಗೆ ನೀವೇನಂತ ಆಶೀರ್ವಾದ ಮಾಡಿದ್ರಿ ಅಂತಂದಾಗ, ಇಲ್ಲವಾ ನಿನಗೆ ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡೀನಿ. ಯಪ್ಪ, ಕಾಲೊಳಗ ಕಾಲುಂಗ್ರ ಇಲ್ಲ, ಕೊರಳೊಳಗ ತಾಳಿ ಇಲ್ಲ, ಹಣೆ ಮೇಲೆ ಕುಂಕುಮವಿಲ್ಲ, ನನಗೆ ಹಂಗೆ ನೀವು ಇದು ಆಶೀರ್ವಾದ ಮಾಡಿದ್ರಿ ಅಂತ ತಿಳ್ಕೊಂಡು ಹೇಳಿರುವಂತ ಗಳಿಗೆ ಒಳಗ ಗಂಗಮ್ಮಗ ಮುಂದಗಡೆ ಕೂಡ್ಸ್ಕೊಂಡು ಹೇಳ್ತಾರ, ತಾಯಿ ವಿಚಾರ ಮಾಡಬೇಡಿ, ನಿನ್ನ ಗರ್ಭದೊಳಗ ಜಗತ್ತು ಪ್ರಸಿದ್ಧವಾಗುವಂತ ಮಗ ಹುಟ್ಟು ಬರ್ತಾನ, ಮಹಾಜ್ಞಾನಿ ಹುಟ್ಟು ಬರ್ತಾನೆ ನನ್ನ ಗರ್ಭದೊಳಗ. ಅಂತ ಇಂತ ಹುಟ್ಟು ಬರುವುದಿಲ್ಲ, ಜಗತ್ತಿಗೆ ಬೆಳಕನ್ನ ಕೊಡುವಂತ ಮಹಾಜ್ಞಾನಿ ಹುಟ್ಟು ಬರ್ತಾನ, ಕಾಲಜ್ಞಾನಿ ಹುಟ್ಟು ಬರ್ತಾನ, ತತ್ವಜ್ಞಾನಿ ಹುಟ್ಟು ಬರ್ತಾನ. ಆ ಮಗನಿಂದ ಈ ನಾಡು ಬೆಳಕ ಕಾಣ್ತದಂತ ತಿಳ್ಕೊಂಡು ಹೇಳಿರುವಂತ ಗಣಿಗೆ ಒಳಗೆ ಯಾ ತಾಯಿಗೆ ಆಸೆ ಆಗೋದಿಲ್ಲ ಹೇಳ್ರಿ ನೋಡೋಣ. ಗಂಗಮ್ಮಳಿಗೂ ಕೂಡ ಆಸೆ ಆಯ್ತು, ಗುರುಗಳಿಗೆ ಆಶೀರ್ವಾದ ಮಾಡ್ಯಾರ ಅಂತಂದ ಬೆಳಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ಬೇಕಪ್ಪ, ಅದ್ಯಾಂಗ ಸಾಧ್ಯ ರೀ ಬಾಳೆಹಣ್ಣು ಉತ್ತತ್ತಿ ಆಶೀರ್ವಾದದಿಂದ? ನೋಡು,
ಗಂಗಮ್ಮ ಬಾಳೆಹಣ್ಣು ಮತ್ತು ಉತ್ತತ್ತಿ ಎದಕ್ಕೆ ಆಶೀರ್ವಾದ ಮಾಡತ್ತೀನಿ ಅಂತಂದ್ರೆ ಈ ಬಾಳೆಹಣ್ಣು ಮತ್ತು ಉತ್ತತ್ತಿಯನ್ನ ಮಠದ ಸ್ವಾಮಿಯಾಗಿರುವಂತ ವಿರೂಪಾಕ್ಷಯ್ಯ ಸ್ವಾಮಿಯ ಜೊತೆ ಹಂಚಿಕೊಂಡು ತಿನ್ನು. ನಮ್ಮ ಮಾತಿನ ಕಡೆ ಲಕ್ಷ್ಯ ಇರಲಿ. ಬಾಳೆಹಣ್ಣು ಮತ್ತು ಉತ್ತತ್ತಿಯನ್ನ ಹಂಚಿಕೊಂಡು ತಿನ್ನು ಅನ್ನುವಂತ ಮಾತು ಯಾವಾಗ ಮಹಾಂತ ಶಿವಯೋಗಿಗಳು ಸೂಕ್ಷ್ಮವಾಗಿ ಹೇಳ್ಯಾರ ಗಂಗಮ್ಮಗ ತಿಳಿದಿದ್ದು. ಗಂಗಮ್ಮಗ ತಿಳಿದದ ಬಾಳೆಹಣ್ಣು ಮತ್ತು ಉತ್ತತ್ತಿಯನ್ನ ಹಂಚ್ಕೊಂಡು ತಿನ್ನುವಂತ ಗುರುಗಳು ಹೇಳಿ ಹೋದ್ರು. ಗಂಗಮ್ಮನು ತಿಳ್ಕೊಂಡು ಹೋದ್ರು. ಕರೆ ನಿಮಗ ತಿಳಿಯಂಗ್ ಹೇಳ್ಬೇಕು ಅಂದ್ರೆ ಕೇವಲ ಬಾಳೆಹಣ್ಣು ಉತ್ತತ್ತಿಯನ್ನ ಮಾತ್ರ ಹಂಚ್ಕೊಂತ ಹೇಳಿಲ್ಲ ಹೊರತಾಗಿ ಆ ಮಾತಿನೊಳಗ ಶರೀರವನ್ನು ಕೂಡ ಹಂಚ್ಕೊ ಅನ್ನುವಂತ ಅರ್ಥ ಇತ್ತು. ಆಗ್ಲಿ ಅಂತ ತಿಳ್ಕೊಂಡು ಗಂಗಮ್ಮ ಮಹಾಂತ ಶಿವಯೋಗಿಗಳ ಆಶೀರ್ವಾದವನ್ನ ಪಡ್ಕೊಂಡು ಮಹಾಂತ ಶಿವಯೋಗಿಗಳ ಹೋದ ನಂತರದೊಳಗೆ ಸುಮಾರು ತಿಂಗಳುಗಳ ಕಾಲ ಕಳೆದು ಹೋದವು. ಕಳೆದ ನಂತರದೊಳಗ ಹಿಂಗ ಶಿವಾನುಭವ ನಡೆದಿತ್ತು. ಬಂದಿರುವಂತ ಭಕ್ತರೆಲ್ಲರಿಗೂ ಕೂಡ ಪ್ರಸಾದ ಮಾಡಿಸುವಂತ ಗಳಿಗೆ ಒಳಗ ಎಲ್ಲ ಜನರ ಮಧ್ಯದೊಳಗ ಗಂಗಮ್ಮ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಬಿಟ್ಟಾಳು. ಗಂಗಮ್ಮ ತಲೆ ಸುತ್ತು ಬಂದು ಕೆಳಗೆ ಬಿದ್ದಿರುವಂತ ಗಳಿಗೆ ಒಳಗ ಅವಾಗೆಲ್ಲ ನಾಡಿ ನೋಡಿ ವೈದ್ಯವನ್ನ ಮಾಡ್ತಾ ಇದ್ರು. ನಾಡಿ ನೋಡಿ ಶರೀರದ ಆಗು ಹೋಗುಗಳನ್ನ ಹೇಳ್ತಿದ್ರು. ಅಲ್ಲೇ ಇರುವಂತ ಒಬ್ಬ ನಾಡಿ ನೋಡುವಂತವ್ರು ಬಂದು ಜನರ ಮಧ್ಯದೊಳಗ ಗಂಗಮ್ಮನ ಕೈ ಹಿಡಿದು ನಾಡಿಯನ್ನ ನೋಡುವಂತ ಗಳಿಗೆ ಒಳಗ ಎಲ್ಲ ಜನರ ಮಧ್ಯದೊಳಗ ನಾಡಿ ನೋಡಿ ಹೇಳ್ತಾರಂತವ್ರು ಗಂಗಮ್ಮ ಗರ್ಭಿಣಿ ಆಗ್ಯಾಳ. ಗಂಗಮ್ಮ ಗರ್ಭಿಣಿ ಆಗ್ಯಾಳ ಅಂತ ತಿಳ್ಕೊಂಡು ಯಾವಾಗ ನಾಡಿ ನೋಡಿ ಹೇಳ್ಯಾರ, ಹೇಳಿರುವಂತ ಗಳಿಗೆ ಒಳಗ ಜನರೆಲ್ಲರೂ ಕೂಡ ಆಶ್ಚರ್ಯ ನೋಡ್ರಿ. ಜನರೆಲ್ಲರೂ ಕೂಡ ಆಶ್ಚರ್ಯ. ಬಂದವರೆಲ್ಲರೂ ಗುಜು 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 ಚಾಲೂ ಆಯ್ತು. ಎಟ್ರ ಮಟ್ಟಿಗೆ ಚಾಲು ಆಯ್ತು ಅಂದ್ರೆ ಗಂಡ ಇರ್ಲಾರ್ದೆ ಗರ್ಭಿಣಿ ಆಗ್ಯಾಳ, ಗಂಡ ಇರ್ಲಾರ್ದೆ ಗರ್ಭಿಣಿ ಆಗ್ಯಾಳ, ಗಂಡ ಇರ್ಲಾರ್ದೇನೆ ಗರ್ಭಿಣಿ ಆಗ್ಯಾಳ ಅಂತ ತಿಳ್ಕೊಂಡು ಹಿಂಗ ಶುರು ಆಗಿರುವಂತ ಗಳಿಗೆ ಒಳಗ ಹೇಳ್ತೀನಿ ನಿಮಗೆ. ಈ ಎಲ್ಲ ಮಾತುಗಳು ಕೂಡ ಯಾರ ಕಿವಿಗೆ ಮುಟ್ಟದು ಅಂತಂದ್ರೆ ಯಾವ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೂ ಕೂಡ ಮುಟ್ಟು. ವಿರೂಪಾಕ್ಷಯ್ಯ ಸ್ವಾಮಿಗಳಿಗೂ ಕೂಡ ಕೈ ಮಾಡಿ ಎಲ್ಲರೂ ಕೂಡ ಬೈತಾ ಇದ್ರು. ಬೈಯುವಂತ ಗಳಿಗೆ ಒಳಗೆ ಎಲ್ಲರಿಗೂ ಕೂಡ ಗೊತ್ತಿರ್ಲಿಲ್ಲ. ಖರೆ ಗಂಗಮ್ಮಗ ಗೊತ್ತಿತ್ತು ಏನು ಅಂತಂದ್ರೆ ಮಹಾಂತ ಶಿವಯೋಗಿಗಳ ಆಶೀರ್ವಾದ ಮಾಡ್ಯಾರ ಅನ್ನೋದು ಗಂಗಮ್ಮಗ ಗೊತ್ತಿತ್ತು. ಗೊತ್ತಿರುವಂತ ಗಳಿಗೆ ಒಳಗ ಗಂಗಮ್ಮ ಯಾರು ಏನ್ ಅಂದ್ರ ಅನ್ನಲೆಕ್ಕ ನನ್ನ ಗರ್ಭದೊಳಗ ಕಾಲಜ್ಞಾನಿ ತತ್ವಜ್ಞಾನಿ ಹುಟ್ಟು ಬರ್ತಾರ ಅನ್ನುವಂಥದ್ದು ನನಗ್ ಗೊತ್ತದ. ಜಗತ್ತು ಉದ್ಧಾರ ಆಗೋ ಸಲಕ್ ನನ್ನ ಮಗ ಹುಟ್ಟು ಬರ್ತಾರ ಅಂದ್ರ ಯಾರು ಏನಂದ್ರೂ ಕೂಡ ತಲೆ ಕೆಡ್ಸ್ಕೋಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಕುತ್ಕೊಂಡು ವಿಚಾರ ಮಾಡೋದ್ರೊಳಗೆ ಅದೇ ಜನರ ಮಧ್ಯದೊಳಗೆ ಎಲ್ಲರೂ ನಿಂದ ಮಾಡತ್ತಿದ್ರು. ಯಾರು ಕಾರಣ ಇದಕ್ಕೆ ಹೇಳು, ಯಾರು ಕಾರಣ ಹೇಳು, ಯಾರು ಕಾರಣ ಹೇಳು, ಯಾರು ಕಾರಣ ಹೇಳು ಅಂದಾಗ ಎಲ್ಲ ಜನರ ಮಧ್ಯದೊಳಗ ಯಾವ ಗಂಗಮ್ಮ ಯಾರಿಗಂಜಲಿಲ್ಲ, ಅಳಕಲಿಲ್ಲ. ಯಾರಿಗೇನ್ ಹೇಳದದ, ಯಾರಿಗ ಯಾಕೆ ಹೇಳೋದದ, ಎಲ್ಲರ ಮಧ್ಯದೊಳಗನ ಹೇಳ್ತೀನಿ ಅಂತ ತಿಳ್ಕೊಂಡು ಗಂಗಮ್ಮನು ಕೂಡ ಬಹಳ ಜ್ಞಾನಿಯಾಗಿದ್ದಳು. ಗಂಗಮ್ಮನು ಕೂಡ ಬಹಳ ವಿಚಾರವಂತಳಾಗಿದ್ದಳು. ಎಲ್ಲ ಜನರ ಮಧ್ಯದೊಳಗೆ ಎದ್ದು ನಿಂತುಕೊಂಡು ಎಲ್ಲರ ಮಧ್ಯದೊಳಗನೆ ಒಂದು ಹಾಡನ್ನ ರಚಿಸಿ ಹಾಡಿನ ಮೂಲಕ ಜನರಿಗೆ ಉತ್ತರವನ್ನ ಕೊಟ್ಟಳು. ಜಾರತನವು ಮಾಡಿದೆ ನನ್ನ ಜಂಗಮನ ಒಡಗೂಡಿ. ಅದು ತಿಳಿಯಲೇ ಗಾದೆಯ ನಾಡುವರು ವಾದ ತರ್ಕದಿರುವುದೇ, ವಾದ ತರ್ಕದಿರುವುದೇ. ಜಾರತನವು ಮಾಡಿದೆ ನಮ್ಮ ಜಂಗಮ ನಡೆಗೂಡೆ. ಜಾರತನವು ಮಾಡಿದೆ ನಮ್ಮ ಆದಿ ತಿಳಿಯದೆ ಗಾದೆಯ ನಾಡುವರು, ಆದಿ ತಿಳಿಯದೆ ಗಾದೆಯ ನಾಡುವರು ವಾದ ತರಗದಿರುವುದೇ, ವಾದ ತರಗದಿರುವುದೇ. ಪೂರ್ವದ ಹಾದಿ ಅಜಿದಾನ ಪುನಲಕ್ಕೆ ಹೋದ ಹೇಳಿದನ, ಮನಸ್ಸಿನ ಮೈಲಿಗೆ ಬಿಡಿಸಿದನ, ಕನಸಿನ ಎಚ್ಚರ ಬರೆಸಿದನ, ಮೆಚ್ಚ ಮಾಡಿ ಎಡಸಿದನ. ಸತ್ಯ ಸದ್ಗುರು ಶ್ರೀ ವಿರೂಪಾಕ್ಷ, ಸತ್ಯ ಸದ್ಗುರು ಶ್ರೀ
ಪುರುಪಾಚಲ ಜಾರತನ ಮಾಡಿದೆ ನಮ್ಮ ಚಂದ್ರ ನಡಮೂರೆ ಜಾರತನ ಮಾಡಿದೆ ನಮ್ಮ ಜಾಣತನದ ಜಾಣಿ ಕಾಡಿದನ ಜಾತಿಯ ಭೇದವ ಹೇಳಿದನ ಜಾಣತನದ ಜಾಣಿ ಕಾಡಿದನ ಜಾತಿಯ ಭೇದವ ಹೇಳಿದನ ಜನ್ಮರಹಿತ ಜಗ ಪಾಲನ ಸುಜ್ಞಾನ ಸುಜಾತ ಶೀಲನ ಅನುಭವವನ್ನಿಸಿ ಆತ್ಮದಗದ ಕಾದರನ ಜಾರತನ ಮಾಡಿದೆ ನಮ್ಮ ಅಂಗಲಿಂಗದ ಸಂಗ ಬಿಡಿಸಿದನ ನಿಸ್ಸಂಗ ನಿರಾಳ ಮಾಡಿದನ ಶಿವಲಿಂಗ ಶಂಭೋ ರಸಿಕನ ಅಂಗದೊಳಗಿ ಪೈರಾದವನ ಗುರು ವಿರುಮಾಚಲ ಆತನ ಮುದರದಿ ಮಡಿವಾಳ ಜನಿಸಿದನ ಆತನ ಮುದರದಿ ಮಡಿವಾಳ ಜನಿಸಿದನ ಜಾರತನ ಮಾಡಿದೆ ನಮ್ಮ ಜಂಗಮ ನಡಮೂರೆ ಜಾರತನವು 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 ಮಾಡಿದೆ ನಮ್ಮ ಎಲ್ಲರ ಮಧ್ಯದೊಳಗ ಹೀಗೆ ಕೇಳುವಂತ ಗಳಿಗೆ ಒಳಗೆ ಎಲ್ಲರಿಗೂ ಕೂಡ ಹಾಡಿನ ಮೂಲಕ ಉತ್ತರವನ್ನ ಕೊಟ್ಲು. ಯಾರನ್ನು ಕೇಳಲಾರದಂಗನ ಉತ್ತರ ಕೊಟ್ಲು ನೋಡ್ರಿ ಗಂಗಮ್ಮ. ಯಾರು ಕೇಳಿರ್ಬಾರ್ದು, ಏನು ನಡೀತು ಅಂತ ಯಾರು ಕೇಳಿರ್ಬಾರ್ದು. ಹೌದು ನಾ ಮಾಡಿದ್ದೆ ಖರೆ ಅದ, ಸುಳ್ಳು ಯಾರಂತಾರ. ಜಾರತನವು ಮಾಡಿದೆ ನಮ್ಮ ಜಂಗಮನ ಒಳಗೂಡಿ, ಪುನರಪಿ ಜನನ ಪುನರಪಿ ಮರಣ. ಇದೆಲ್ಲರ ಮಧ್ಯದೊಳಗ ಗುರುವಿನ ಆಜ್ಞೆಯ ಮೂಲಕ ಇದೆಲ್ಲನೂ ಕೂಡ ನಡೆದು ಬಂದದಂತ ತಿಳ್ಕೊಂಡು ಹೇಳಿರುವಂತ ಗಳಿಗೆ ಒಳಗೆ ಎಲ್ಲಾ ಮಂದಿ ಕೇಳ್ತಾ ಇರೋರೆಲ್ಲ ಅಂತ ಊರನ್ನು ಬಳಕ ಇರೋದೆಲ್ಲ ಹಂಗೂ ಇರೋರು ಹಿಂಗೂ ಇರೋರು. ಜನ ಇದು ದನ, ದನಗಳಿದ್ದಾಗ ಎಲ್ಲರೂ ಅಲ್ರಿ. ಕಡಿಕೋಳದ ಮಡಿವಾಳಪ್ಪನವ್ರು ಹೇಳ್ತಾರ, ನಿಂದಕರಿರಬೇಕು ಊರೊಳಗ, ನಿಂದಕರಿರಬೇಕು, ನಿಂದಕರಿದ್ರು ಊರ್ ಚಲೋ ಅಂತ, ಹಂದಿಗಳಿದ್ರ ಕೇನಿ ಚಲೋ ಅಂತ. ಇಲ್ಲಂತೀರಿ, ಕುದ್ರು ಅನ್ನವ್ರೆ, ನಿಂತ್ರು ಅನ್ನವ್ರೆ, ಮಾತಾಡಿದ್ರು ಅನ್ನವ್ರೆ, ಮಾತಾಡ್ಲಿಲ್ಲ ಅಂದ್ರೂ ಅನ್ನವ್ರೆ, ಮೂಕಾದ್ರು ಅನ್ನವ್ರೆ, ಊರ್ ಬಿಟ್ರು ಅನ್ನವ್ರೆ, ಊರಾಗಿದ್ರು ಅನ್ನವ್ರೆ, ಏನ್ ಮಾಡಿದ್ರು ಅನ್ನವ್ರೆ. ಅನ್ನಕ್ಕಂತಲೇ ಕೆಲವೊಂದು ಮಂದಿ ಹುಟ್ಟಿರ್ತಾರ. ಈಗ ಅಲ್ರಿ, ಇದು 12ನೇ ಶತಮಾನದೊಳಗೂ ಕೂಡ ಇದ್ರು. ಅವಾಗನು ಕೂಡ ಕೊಂಡಿ ಮಂಚಣ್ಣ ಅನ್ನುವಂಥವ್ರು ಕೂಡ ಇದ್ರು. 15ನೇ ಶತಮಾನದೊಳಗೂ ಕೂಡ ಇದ್ರು. 17ನೇ ಶತಮಾನದೊಳಗೂ ಇದ್ರು. 18ನೇ ಶತಮಾನದೊಳಗೂ ಇದ್ರು. 21ನೇ ಶತಮಾನದೊಳಗೂ ಬದುಕಾತ. ಎಲ್ಲರ ಮಧ್ಯದೊಳಗೂ ಕೂಡ ಅಂತವ್ರದಾರ. ಇದೆಲ್ಲನೂ ಕೂಡ ಕೇಳಿ ಗಂಗಮ್ಮ ಯಾವುದು ಕೂಡ ತಲೆ ಒಳಗ ಹಾಕೊಳ್ಳಾರ್ದೇನೆ ತನ್ನ ಜೀವನ ಏನದು ಎಲ್ಲನೂ ಕೂಡ ಮಾಡುವಂತ ಮಧ್ಯದೊಳಗ ಗರ್ಭಿಣಿಯಾಗಿರುವಂತ ಹೆಣ್ಮಗಳಿಗೆ ಊರಾಗ ಗೆಳತಿಯರಂತ ಇರ್ತಾರಲ್ಲ, ಎಲ್ಲರೂ ಕೂಡ ಆಕೆಗೆ ಆರೈಕೆಯನ್ನ ಮಾಡ್ತಿದ್ರು. ಆಕೆಗೆ ಏನ್ ಬೇಕೆಲ್ಲನೂ ಕೂಡ ಬಯಕೆಗಳನ್ನ ತೀರಿಸ್ತಾ ಇದ್ರು. ಹಿಂಗ ನಡೀತಾ ಇರುವಂತ ಗಳಿಗೆ ಒಳಗ 5-6 ತಿಂಗಳು ತುಂಬು ಗರ್ಭಿಣಿಯಾಗಿರುವಂತ ಹೆಣ್ಮಗಳು ಮಲ್ಲಿಕಾ ಯಾವ ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಎಲ್ಲ ಜನರು ಮಾತಾಡುವಂತ ನಿಂದನೆಯ ಮಾತುಗಳನ್ನ ಕೇಳಿ ಹಾಸಿಗೆ ಹಿಡಿದಿದ್ರು. ಅವ್ರು ಮಲ್ಕೊಂಡ್ಬಿಟ್ಟಿದ್ರು. ಪೂಜೆ ಇಲ್ಲ, ಪ್ರಸಾದ ಇಲ್ಲ, ಏನೂ ಕೂಡ ಇಲ್ಲದೇನೆ ಮಲ್ಕೊಂಡಿರುವಂತ ಗಳಿಗೆ ಒಳಗ ಯಾವ ಗಂಗಮ್ಮ ಮಠಕ್ಕೆ ಬಂದಿರುವಂತ ಮಲ್ಲಿಕಾರ್ಜುನ ಗೌಡ್ರಿಗೆ ಹೇಳಿದ್ರು, ಗೌಡ್ರೆ
ಮಠದ ಸ್ವಾಮಿಗಳು ವಿರೂಪಾಕ್ಷಯ್ಯಪ್ಪವ್ರು ಮಲ್ಕೊಂಡಾರ್ರಿ, ಒಟ್ಟ ಏನು ಪ್ರಸಾದ ಮಾಡಿಲ್ಲ, ಏನು ಮಾಡಿಲ್ಲ, ನೀವೇ ಹೇಳ್ರಿ ಜನ. ಯಾವ ಮಲ್ಲಿಕಾರ್ಜುನ ಗೌಡ್ರು ವಿರೂಪಾಕ್ಷಯ್ಯ ಸ್ವಾಮಿಗಳ ಹತ್ರ ಹೋಗಿ, ಸ್ವಾಮಿಗಳೇ ಅಪ್ಪರೇ ಯಾಕೆ ಹಿಂಗ ಮಲ್ಕೊಂಡ್ರಿ ಹೇಳ್ರಿ, ಮಹಾಂತ ಶಿವಯೋಗಿಗಳ ಅಪ್ಪಣೆ ಮಾಡ್ಯಾರ, ಎಲ್ಲನೂ ಕೂಡ ನಡೆದು ಹೋಗ್ಯದ, ಯಾಕೆ ನೀವು ತಲೆ ಕೆಡಿಸ್ಕೊಂಡು ಕುಂತೀರಿ, ಜನ ಏನಾಗಿ ಮಾತಾಡಲೆಕ್ಕ, ಗುರುವಿನ ಸಲಕ್ಕ ಬದುಕ್ರಿ ಅಂತ ತಿಳ್ಕೊಂಡು ಹೇಳ್ರಿ ಪ್ರಸಾದ ಮಾಡ್ರಿ, ಪೂಜಾ ಮಾಡ್ಕೋರಿ, ಹೋರಿ ಅಂತ ತಿಳ್ಕೊಂಡು ಹಿಂಗ್ ಹೇಳುವಂತ ಗಳಿಗೆ ಒಳಗ ಆಯ್ತ್ರಿ ಗೌಡ್ರ ನಾನು ಮಾಡ್ಕೊಂತೀನಿ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಮತ್ತೆ ಮಲ್ಕೊಂಡಾರ. ಮಲ್ಕೊಂಡಿರುವಂತ ಗಳಿಗೆ ಒಳಗ ಸಂಜೆ ಆಗ್ಯದ, ರಾತ್ರಿ ಯಾರಿಗೂ ಹೇಳದೆ ಕೇಳದೆ ವಿರೂಪಾಕ್ಷಯ್ಯ ಸ್ವಾಮಿಗಳು ಶ್ರೀಶೈಲದ ಕಡೆ ಹೋಗ್ಬಿಟ್ಟಾರ. ಯಾರಿಗೂ ಹೇಳಿಲ್ಲ, ಯಾರಿಗೂ ಕೇಳಿಲ್ಲ. ಯಾವ ಲಕ್ಷ್ಯ ಇರ್ಲಿ, ಒಬ್ಬ ಶರಣ ಆಗಿರುವಂತವನು, ಒಬ್ಬ ಶ್ರೇಷ್ಠತೆಗೆ ಮೆರೆದಿರುವಂತ ಶಿವಯೋಗಿ ಈ ಜನ ಮಾಡುವಂತ ನಿಂದನೆಯ ಮಾತುಗಳನ್ನ ಕೇಳಲಾರ್ದನೆ ಶ್ರೀಶೈಲದ ಕಡೆ ಹೋಗ್ಬಿಟ್ರು ನೋಡ್ರಿ. ಶ್ರೀಶೈಲದ ಕಡೆ ಹೋಗ್ಬಿಟ್ರು. ಶ್ರೀಶೈಲದ ಕಡೆ ಹೋಗಿರುವಂತ ವಿರೂಪಾಕ್ಷಯ್ಯ ಸ್ವಾಮಿಗಳನ್ನ ಬೆಳಗಿನ ಜಾವ ಗಂಗಮ್ಮ ಹೋಗಿ ಹುಡ್ಕಾಡ್ಬೇಕು, ಎಬ್ಬಿಸ್ಬೇಕಂತ ತಿಳ್ಕೊಂಡು ಹೋಗಿರುವಂತ ಗಳಿಗೆ ಒಳಗ ಮಠದೊಳಗ ವಿರೂಪಾಕ್ಷಯ್ಯ ಸ್ವಾಮಿಗಳು ಕಾಣ್ತಿಲ್ಲ. ಮಲ್ಲಿಕಾರ್ಜುನ ಗೌಡ್ರನ್ನ ಕರೆಸಿ ಹೇಳಿರುವಂತ ಗಳಿಗೆ ಒಳಗ, ತಾಯಿ ನೀನು ತಲೆ ಕೆಡಿಸ್ಕೋಬೇಡ, ಗರ್ಭಿಣಿ ಹೆಣ್ಮಗಳಿದ್ದೀನಿ, ಚಿಂತೆ ಮಾಡಬೇಡ, ಗುರುಗಳ ಆಶೀರ್ವಾದ ಮಾಡಿರುವಂತದ, ಏನಾದ್ರೂ ಆಗಲೆಕ್ಕ ಮುಂದೆ ಮತ್ತೆ ಅವ್ರು ಬಂದೇ ಬರ್ತಾರ, ನೀ ಧೈರ್ಯ ಗಟ್ಟ ಮಾಡು ಅಂತ ತಿಳ್ಕೊಂಡು ಗಂಗಮ್ಮಗೆ ಸಮಾಧಾನದ ಮಾತುಗಳನ್ನ ಹೇಳಿರುವಂತ ಗಳಿಗೆ ಒಳಗ ಮತ್ತ ಗಂಗಮ್ಮನ ಗೆಳತಿಯರು ಎಲ್ಲರೂ ಕೂಡ ಬಂದು ಗಂಗಮ್ಮಗೆ ಆರೈಕೆ ಮಾಡ್ತಾರ. ಆರೈಕೆಯನ್ನ ಮಾಡಿರುವಂತ ಗಳಿಗೆ ಒಳಗ 8 ತಿಂಗಳು ಗತಿಸಿ ಹೋಗಿರ್ತಾವ. ಕರೆಕ್ಟ್ 8 ತಿಂಗಳು ಗತಿಸಿ ಹೋಗಿರುವಂತ ಗಳಿಗೆ ಒಳಗೆ ಇವತ್ತಿಗೂ ಕೂಡ ವೀರಶೈವ ಧರ್ಮದೊಳಗೆ ಒಂದು ಪದ್ಧತಿ ಏನಂದ್ರೆ 8ರದಾಗ ಲಿಂಗ ಕಟ್ಟೋದು. ಇದು ತೆನೆಗಿಟ್ಟು ಗೊತ್ತಾಗಿ. ಲಿಂಗವನ್ನ ಯಾಕೆ ಗರ್ಭಿಣಿ ಹೆಣ್ಮಗಳಿಗೆ ಕಟ್ಟಬೇಕು ಅಂದ್ರೆ ಅದು ಹೊಟ್ಟೆಯಿಂದ ಹೊರಗೆ ಬರಬೇಕಾದ್ರೆ ಲಿಂಗವಂತನಾಗಿ ಬರಬೇಕು ಆ ಮಗು. ಇವತ್ತಿಗೂ ಕೂಡ ಊರೊಳಗಿರುವಂತ ಜಂಗಮರನ್ನ ಕರೆಸಿ ಯಾಕೆ ಲಿಂಗ ಕಟ್ಟಿಸ್ತಾರಂದ್ರೆ ಹೊಟ್ಟೆಯಿಂದ ಬರುವಕ್ಕಿಂತ ಪೂರ್ವದೊಳಗ, ಈ ಭೂಮಿಗೆ ಬರೋಕ್ಕಿಂತ ಪೂರ್ವದೊಳಗ ಲಿಂಗವಂತನಾಗಿ ಹುಟ್ಟಬೇಕು ಆ ಮಗು. ಅಂದ್ರೆ ಪ್ರಸಾದ, ಭಗವಂತನ ವರ ಪ್ರಸಾದ ಅಂತ ತಿಳ್ಕೊಂಡು ಎಲ್ಲರೂ ಭಾವಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಹೊಟ್ಟೆಗಿರುವಂತ ಗರ್ಭಕ್ಕನೆ ಸಂಸ್ಕಾರ ಕೊಡ್ತಾರೆ ನಮ್ಮಲ್ಲಿ. ಗರ್ಭಕ್ಕನೆ ಸಂಸ್ಕಾರ ಕೊಟ್ಟು ಗರ್ಭದೊಳಗಿರುವಂತ ಮಗುವಿಗೆ ಸಾಂಕೇತಿಕವಾಗಿ ತಾಯಿಯ ಗರ್ಭಕ್ಕ ಪೂಜೆಯನ್ನ ಮಾಡಿ ನೋಡ್ರಿ. ಎಂತ ಭಾರತ ದೇಶದೊಳಗೆ ವೀರಶೈವ ಧರ್ಮದೊಳಗೆ ಎಂತ ಸಂಸ್ಕಾರ, ಎಂತ ಸಂಸ್ಕೃತಿ. ಯಾವ ಗರ್ಭಕ್ಕ ಸಂಸ್ಕಾರವನ್ನ ಕೊಟ್ಟು ತಾಯಿಯ ಎಡಗಡೆ ರಟ್ಟಿಗೆ ಲಿಂಗವನ್ನ ಕಟ್ಟಿ ಆ ಮಗು ಹೊರಗಡೆ ಬಂದ ಕೂಡ್ಲೇನೆ, ಭೂಮಿಗೆ ಬಂದ ಕೂಡ್ಲೇನೆ, ಜನನ ಆದ ಕೂಡ್ಲೇನೆ ಆ ಮಗುವಿಗೆ ಈ ಲಿಂಗವನ್ನ ಕಟ್ಟಬೇಕು ಅಂತ ತಿಳ್ಕೊಂಡು ಗುರುಗಳು ಬಂದು, ಜಂಗಮರು ಬಂದು ಆಶೀರ್ವಾದವನ್ನ ಮಾಡಿ ಹೋಗುವಂತದ್ದು ಇವತ್ತಿಗೂ ಅದ. ಇವತ್ತಿಗೂ ಹಳ್ಳ್ಯಾಗದ ಮಾಡ್ತಾರೆ. ಸಿಟ್ಯಾಗ ಲಿಂಗನೂ ಕಟ್ಟಲ್ಲ, ಏನು ಕಟ್ಟಲ್ಲ. ನಾನು ಹೇಳುವಂತದ್ದೇನು ಅಂದ್ರೆ, ಹಿರಿಯರು ಮಾಡಿರುವಂತದ್ದೇನು ಸಂಸ್ಕಾರಗಳದವಲ್ಲ ಯಾವತ್ತೂ ಕೂಡ ತಪ್ಸಕ್ ಹೋಗ್ಬೇಡ್ರಿ. ಅವ್ರು ಸುಮ್ನೆ ಮಾಡಿಲ್ಲ, ಅವ್ರು ಸುಮ್ನೆ ಮಾಡಿಲ್ಲ. ಹಿಂದೆಲ್ಲ ಹಿರಿಯರು ಏನಂತಿದ್ರು ಅಂತಂದ್ರೆ, ಅಲ್ಲಿ ಇಲ್ಲಿ ಹೋಗಿ ಬಂದ ಕೂಡ್ಲೇನೆ ಕಾಲ ಮೇಲೆ ನೀರು ಹಾಕೊಂಡು ಒಳಗಡೆ ಹೋಗಂತ ಹೇಳ್ತಿದ್ರು. ಯಾಕಂದ್ರೆ ಎಲ್ಲೆಲ್ಲ ತಿರುಗಾಡ ಬಂದಿರ್ತಿ, ಎಲ್ಲಾ ದರಿದ್ರ ಮನ್ಯಾಗ ತಗೊಂಡು ಹೋಗಬೇಡ, ಅದಕ್ಕೆ ಕಾಲ ಮೇಲೆ ನೀರ್ ಹಾಕೊಂಡು ಹೋಗು ಅಂತಿದ್ರು. ಈಗ ಮನ್ಯಾಗ ಕಾಲ್ ತಕ್ಕೊಳ್ಳೋದೇ ಮನಿ ಒಳಗ ನಟ್ ನಡವರ್ಕ್ ಮಾಡ್ಯಾರಂತದ ಬಳಕ ಎಲ್ಲಾ ದರಿದ್ರವು ಇದೆ, ನಡವರ್ಕೆ ತೊಳೆದಾಗ ಅಲತ್ತದು. ಹೌದ? ಹಿಂದೆಲ್ಲ ಅಂತಿದ್ರು ಊಟ ಮಾಡಕ್ಕಿಂತ ಮೊದಲು ಬಾಯಿ ಮುಕ್ಕಳಿಸಿ ಉಗುಳಕ್ ಊಟ ಮಾಡು ಅಂತಿದ್ರು. ಯಾಕಂದ್ರೆ ಈ ಬಾಯಿಲೆ ಏನೇನ್ ಮಾತಾಡಿರ್ತಿರೋ, ಏನೇನಿಲ್ಲೋ, ಯಾರ್ದು ಮಾತಾಡಿರ್ತಿರೋ, ಕಂಡವ್ರದ್ ಮಾತಾಡ್ತೀರಿ, ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡಿ ಈ ಬಾಯಿ ಅನ್ನೋದು, ನಾಲ್ಗೆ ಅನ್ನುವಂಥದ್ದೆಲ್ಲನೂ ಕೂಡ ಅಶುದ್ಧ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಈ ನಾಲ್ಗೆಯ ಒಳಗೆ ನೀರನ್ನ ಹಾಕೊಂಡು, ಗಂಗಾ ಜಲವನ್ನ ಹಾಕೊಂಡು ಮುಕ್ಕಳಿಸಿ ಬಹುಶಃ ಮತ್ತೆ ಪ್ರಸಾದವನ್ನ ಮಾಡಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಹೇಳ್ತಿದ್ರು. ಹಿರಿಯರು ಮಾಡಿದ್ರೊಳಗೆ ಯಾವ್ದು ಸುಳ್ಳದ ಹೇಳಿ ನೋಡಿದ್ರೆ ಎಲ್ಲಾನು ಸತ್ಯನೇ ಅದ. ನಾವು ಅತಿ ಶಾಣೆ ಆಗಕ್ ಹೊಂಟಿವಿ ಅಷ್ಟೇ. ಅತಿ ಶಾಣೆ ಆಗೋ ಕೆಲಸ ನಾವ್ ಆಗ್ಬಾರ್ದು. ಎಷ್ಟರ ಮಟ್ಟಿಗೆ ಅತಿ ಶಾಣೆ ಆಗತ್ತೀವಿ ಅಂತಂದ್ರೆ, ಬಸವಣ್ಣನವ್ರಕ್ಕಿಂತ ನಾವೇ ಶಾಣೆ ಅನ್ಕೊಳ್ಳುವಷ್ಟರ ಮಟ್ಟಿಗೂ ಬದುಕುವಂತ ಜನರಿದ್ದಾರೆ ಈ ಸಮಾಜದೊಳಗೆ. ಮಡಿವಾಳಪ್ಪನವರಕ್ಕಿಂತನೂ ಶಾಣೆ ಇದೀವಿ ಅನ್ನುವಂತ ಅನ್ಕೊಂಡು ಬದುಕುವಂತ ಜನರು ಕೂಡ ಈ ಸಮಾಜದೊಳಗಿದ್ದಾರೆ. ಬಹುಶಃ ಸರ್ವಜ್ಞನಕ್ಕಿಂತನೂ ಕೂಡ ನಾವು ಶಾಣೆ ಇದೀವಿ ಅನ್ನುವಂಥವ್ರು ಕೂಡ ಈ ಸಮಾಜದೊಳಗೆ ಬಹಳಷ್ಟು ಜನರನ್ನ ಅನ್ಕೊಂಡು ಬದುಕುವಂತವ್ರನ್ನ ಕಾಣ್ತೇವೆ. ನಾ ಅನ್ನುವಂಥದ್ದೇನು ಅಂತಂದ್ರೆ, ಸರ್ವಜ್ಞೆಯಲ್ಲಿ, ಬಸವಣ್ಣಯಲ್ಲಿ, ಮಡಿವಾಳಪ್ಪನವರಲ್ಲಿ, ಶರಣ ಬಸಪ್ಪನವರಲ್ಲಿ, ದಾನೇಶ್ವರಿಯಲ್ಲಿ, ನಿಂಬೆಕ್ಕಯಲ್ಲಿ, ಅಕ್ಕ
ದೇವಿಯಲ್ಲಿ ಅವ್ರಿಗೆ ನಮಗ ಎಷ್ಟು ವ್ಯತ್ಯಾಸ ಅದ ಅಂದ್ರೆ ಆಕಾಶಕ್ಕೂ ಮತ್ತು ಭೂಮಿಗೆ ಎಷ್ಟು ವ್ಯತ್ಯಾಸ ಅದನೋ ಅಷ್ಟು ವ್ಯತ್ಯಾಸ ಇದೆ. ಇದೆಲ್ಲರೂ ಕೂಡ ಅಷ್ಟು ಬದುಕಿದ್ವಿ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಸುಮಾರು 8 ತಿಂಗಳೊಳಗೆ ಗುಡ್ಡದ ಮಹಾಂತ ಶಿವಯೋಗಿಗಳು ಬಂದು ಗರ್ಭಕ್ಕ ಸಂಸ್ಕಾರವನ್ನ ಕೊಟ್ಟು ಲಿಂಗಧಾರಣೆಯನ್ನ ಮಾಡಿ ಮತ್ತೆ ತೊಟ್ಟಿಲಕ್ಕೆ ಬರ್ತೀನಿ ತಾಯಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿ ಮತ್ತು ಗುಡ್ಡಕ್ಕೆ ನಿರ್ಗಮಿಸ್ತಾರೆ. 8 ತಿಂಗಳು ಕಳೆದು ಹೋಗ್ತದೆ. 8 ತಿಂಗಳು ಕಳೆದು ಹೋದ ನಂತರದೊಳಗೆ 9 ತಿಂಗಳು ಹತ್ತತ್ರ ತುಂಬು ಗರ್ಭಿಣಿಯಾಗಿರುವಂತ ಹೆಣ್ಮಗಳು ಹೆಣ್ಮಗಳು 9ನೇ ತಿಂಗಳೊಳಗೆ ಸುಂದರವಾಗಿರುವಂತ ಗಂಡು ಮಗುವಿಗೆ ಜನನವನ್ನ ಕೊಡ್ತಾಳೆ ಗಂಗಮ್ಮ. ಶಿವ ಸಾಂಬ ಜಯಾಜಿನ ಪಾರ್ವದೇಶ್ವರ ಹರ ಮಹಾದೇವ ಶ್ರೀ ಗುರು ಮಹಂತ ಮಣಿಮಳೇಶ್ವರ ಮಹಾರಾಜ್ ಕಿ ಜಯ. ಎಲ್ಲರೂ ಕೂಡ ಬಿದನೂರು ಊರೇ ಆಶ್ಚರ್ಯ ಆಗ್ತದೆ. ಎಂತ ಮಗರಿ ಚಂದ್ರಮನು ಕೂಡ ನಾಚಬೇಕು ಅಂತ ಕಳೆ ತುಂಬಿರುವಂತ ಶಿಶು ಗಂಗಮ್ಮನ ಉದರದೊಳಗೆ ಜನಿಸ್ಯಾದಂದ್ರೆ ಅದು ಎಂತ ಮಗಾರಿ. ಎಲ್ಲರೂ ಬರೋರು ಮಗುವಿಗೆ ನೋಡೋರು ಹೋಗೋರು, ಎಲ್ಲರೂ ಬರೋರು ಮಗುವಿಗೆ ನೋಡೋರು ಹೋಗೋರು, ಎಲ್ಲರೂ ಬರೋರು ಮಗುವಿಗೆ ನೋಡೋರು. ಇಂಥ ಮಗುವಿಗೆ ನಮ್ಮ ಜೀವನದೊಳಗೆ ನೋಡೇ ಇಲ್ಲ ಅನ್ನೋರು ಹೋಗೋರು. ಮಹಾತ್ಮರ ಜನನದೊಳಗೆ ಅಂತ ಮುಖದ ಮೇಲೆ ಕಳೆ ಇರ್ತದ, ಅಂತ ಕಳೆ ಇರ್ತದೆ. ಅಂತ ಕಳೆಯನ್ನ ಬಹುಶಃ ಊರಿನ ಜನರೆಲ್ಲರೂ ಕೂಡ ನೋಡಿ ಅನ್ನುವಂತ ಗಳಿಗೆ ಒಳಗ ಆದ್ರೂ ಕೂಡ ಗಂಗಮ್ಮಗೊಂದು ನೋವಿರ್ತದೇನೋ ಅಂದ್ರ ಮಗ ಏನೋ ಹುಟ್ಟ್ಯಾನ ಕರೆ ಗಂಡ ಮಾತ್ರ ಮನೆಯೊಳಗಿಲ್ಲ, ಮಗನೊಂದು ಹಳದೇನಲ್ಲ ಮದುವೆ ಗಂಡ ಮನೆಯೊಳಗಿಲ್ಲ ಅನ್ನುವಂಥದ್ದು ಯಾವ ಸಂದರ್ಭಕ್ಕೆ ಹಾಡ್ತಾಳ ಅನ್ನೋದು ನಾವು ನಾಳೆ ದಿವಸ ನೋಡೋಣ. ತಾಯಂದಿರ ಇರ್ತಾವ್ರೇವ ಹೆಂಗ ಈಗಿನ ಮಕ್ಕಳಿಗೆ ಹೆಸರಿಡೋದು ಬೇರೆ, ಹಿಂದಿನ ಮಕ್ಕಳಿಗೆ ಹೆಸರಿಡೋದು ಬೇರೆ. ಹಿಂಗ ಬೆಂಗಳೂರಿಗೆ ಹೋಗಿದ್ದೆ ತಾಯಿ. ಬೆಂಗಳೂರಿಗೆ ಹೋಗಿರುವಂತ ಗಳಿಗೆ ಒಳಗ ಬಹುಶಃ